ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿರುವಂತ ಎಲ್ಲರಿಗೂ ಶುಭ ಸಂಜೆ. ಈ ದಿನದ ರಿಸೋರ್ಸ್ ಪರ್ಸನ್ ಆಗಿ ಡಾಕ್ಟರ್ ವರ್ಷಾ ವಿಜಯ್ ಅವರಿದ್ದಾರೆ. ಇವರು ನಮ್ಮ ನಿಮ್ಹಾನ್ಸ್ನ ಸೀನಿಯರ್ ರೆಸಿಡೆಂಟ್ ಆಗಿ ಪ್ರಸ್ತುತವಾಗಿ ವಯೋಮಾನಸ ಸಂಜೀವಿನಿ ಗೃಹ ಅನ್ನೋ ಒಂದು ಯೋಜನೆಯಲ್ಲಿ ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಇವರು ಸೀನಿಯರ್ ರೆಸಿಡೆನ್ಸ್ ಕೂಡ ನಿಮ್ಹಾನ್ಸ್ ಅಲ್ಲೇನೆ ಮಾಡಿರ್ತಾರೆ. ಅಂಡ್ ಇನ್ನು ಹಲವಾರು ಪ್ರಾಜೆಕ್ಟ್ ಗಳಲ್ಲಿ ಇವರು ಲೈಕ್ ಎಕ್ಸ್ಪರ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ಹಾಗೇನೆ JSS ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಅಂಡ್ ರಿಸರ್ಚ್ ಸೆಂಟರ್ ಅಲ್ಲಿ 1 ಇಯರ್ ಫೆಲೋಶಿಪ್ ಸೈಕೋಸೆಕ್ಷುವಲ್ ಮೆಡಿಸಿನ್ ಬಗ್ಗೆ 1 ಇಯರ್ ಫೆಲೋಶಿಪ್ ಕೂಡ ಮಾಡಿದ್ದಾರೆ. ಅದೇ ರೀತಿ ಗರ್ಭಗುಡಿ IVF ಸೆಂಟರ್ ಅಲ್ಲಿ ಕನ್ಸಲ್ಟೆಂಟ್ ಸೈಕಿಯಾಟ್ರಿಸ್ಟ್ ಆಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಪ್ತಗಿರಿ ಇನ್ಸ್ಟಿಟ್ಯೂಷನ್ ನಲ್ಲಿ MD ಇನ್ ಸೈಕಿಯಾಟ್ರಿ ಕೂಡ ಮುಗಿಸಿದ್ದು MBBS ಅನ್ನು ಶ್ರೀ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಅಂಡ್ ರಿಸರ್ಚ್ ಸೆಂಟರ್ ತುಮಕೂರಲ್ಲಿ ಮುಗಿಸಿರ್ತಾರೆ. ಸೊ ಇವರು ಇವತ್ತಿನ ದಿನ ನಮ್ಮೆಲ್ರಿಗೂ ತಿಳಿಸ್ಕೊಡ್ತಾರೆ ಅಂತ ವಿಷಯ ತುಂಬಾನೇ ಡಿಫ್ರೆಂಟ್ ಆಗಿದೆ. ಇಷ್ಟು ದಿನ ನಮ್ಗೆ ಕಾಯಿಲೆ ಅಂದ್ರೆ ಏನು, ಎಲ್ಡರ್ ಪರ್ಸನ್ ಅಲ್ಲಿ ಅಂದ್ರೆ ವಯಸ್ಕರಲ್ಲಿ ಬರುವಂತ ಕಾಯಿಲೆಗಳಿರ್ಬೋದು, ಇಲ್ಲಾಂದ್ರೆ ಯಾವ ತರ ಕಾಯಿಲೆ ಬಂದ್ರೆ ಹೇಗಿರುತ್ತೆ ಅಂತ ಕೇಳಿಸ್ಕೊಳ್ತಾ ಇದ್ವಿ ಇಷ್ಟು ದಿನ. ಬಟ್ ಇವತ್ತು ನಿಮ್ಗೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಬಂದಿರುವಂತ ವಿಷಯ ತುಂಬಾನೇ ಹೊಸದಾಗಿದೆ. ಅಂದ್ರೆ 60ರಲ್ಲಿ ಅವಾಗೆಲ್ಲ 60 ವರ್ಷ ಆಯ್ತು ಅಂದ್ರೆ ನಮ್ಗೆ ವಯಸ್ಸಾಯ್ತು ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಸಣ್ಣ ಏಜ್ ಅಲ್ಲೇನೆ ನಮ್ಗೆ ವಯಸ್ಸಾಯ್ತು ಅಂತ ಅನ್ಕೊಳ್ತಿರ್ತೀವಿ. ಹೌದು ಕೂಡ, ಆರೋಗ್ಯದಲ್ಲಿ ಏರುಪೇರು ಕೂಡ ಆಗ್ತಾ ಇದೆ. ಮತ್ತೆ 40ಕ್ಕೂ 60ಕ್ಕೂ ಇರೋ ಏನು ಚೇಂಜಸ್ ಆಗಿದೆ, ಅವಾಗಿನ 60 ಇವಾಗಿನ 40 ಆಗಿರ್ಬೋದು, ಅಷ್ಟು ಬೇಗ ನಮ್ಗೆ ವಯಸ್ಸಾಯ್ತು ಅಂತ ಅನ್ಕೊಳಕ್ಕಾಗುತ್ತೆ. ಮತ್ತೆ ಅದೇ ರೀತಿ ಕಾಯಿಲೆಗಳು ನಮ್ ಜೊತೆಯಲ್ಲೇ ಬರ್ತಾ ಇರುತ್ತೆ. ಅದ್ ಮಾತ್ರ ಅಲ್ಲದೆ ಅವಾಗಿನ ಲೈಫ್ ಸ್ಟೈಲ್ ಹೇಗಿತ್ತು ಮತ್ತೆ ಇವಾಗಿನ ಲೈಫ್ ಸ್ಟೈಲ್ ಹೇಗಿದೆ, ಏನೆಲ್ಲ ಚೇಂಜಸ್ ಆಗಿದೆ, ಯಾವ ತರ ಇದೆ ಇವಾಗಿನ ಪ್ರಸ್ತುತವಾಗಿ ಅಂತ ತಿಳಿಸ್ಕೊಡೋದಕ್ಕೆ ಡಾಕ್ಟರ್ ವರ್ಷಾ ವಿಜಯ್ ಅವ್ರು ನಮ್ ಜೊತೆ ಇದ್ದಾರೆ. ಸೊ ಇವರು ಹಲವಾರು ಪೇಪರ್ಸ್ ಅಂದ್ರೆ ಸೈಂಟಿಫಿಕ್ ಪೇಪರ್ ನ ಬರ್ದಿರೋದಾಗಿರ್ಬೋದು, ಅದನ್ನ ಪ್ರೆಸೆಂಟೇಶನ್ ಮಾಡಿರೋದ್ರಲ್ಲಿ ಎಲ್ಲದರಲ್ಲೂ ಕೂಡ ತುಂಬಾನೇ ಎಕ್ಸ್ಪರ್ಟೈಸ್ ಆಗಿದ್ದಾರೆ. ಸೊ ಇವ್ರು ಕೊಡೋಂತಹ ಒಂದು 1 ಅವರ್ ಅಲ್ಲಿ ನಿಮ್ಗೆ ಸಿಗೋಂತ ಒಂದು ಇನ್ಫಾರ್ಮೇಶನ್ ತುಂಬಾನೇ ನಿಮ್ಗೆ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಳ್ತಾ ಡಾಕ್ಟರ್ ವರ್ಷಾ ವಿಜಯ್ ಅವ್ರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಸ್ವಾಗತಿಸ್ತಾ ಈ ಕಾರ್ಯಕ್ರಮವನ್ನ ಡಾಕ್ಟರ್ ವರ್ಷಾ ವಿಜಯ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಹ್ಯಾಂಡ್ ಓವರ್ ಟು ಯು ಮ್ಯಾಮ್. ಥ್ಯಾಂಕ್ ಯು. ತುಂಬಾ ಎಲಾಬ್ರೇಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಒಂದ್ಸತಿ ವಿಡಿಯೋ ಆನ್ ಮಾಡ್ಬೋದಾ? 2 ನಿಮಿಷ ಆನ್ ಮಾಡಿ, ನಾನು ನಿಮ್ಮ ಮುಖ ಪರಿಚಯ ಮಾಡ್ಕೊಂಡ್ ಬಿಡ್ತೀನಿ. ಜಾಸ್ತಿ ಜನ ಇಲ್ಲ, ಸೊ ತೊಂದರೆ ಇಲ್ಲ. ಒಂದ್ಸತಿ ವಿಡಿಯೋ ಆನ್ ಮಾಡಿದ್ರೆ ನಂಗೂ ಗೊತ್ತಾಗತ್ತೆ ಹೇಗಿದೆ ಪ್ರೊಫೈಲ್, ಜನ ಹೇಗಿದ್ದೀರಾ ಅಂತೆಲ್ಲ. ಓಕೆ, ಮೋಸ್ಟ್ ಆಫ್ ಯು ಡಿಡ್. ಥ್ಯಾಂಕ್ ಯು. ಓಕೆ, ಸರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ವರ್ಷ, ಅವ್ರು ಆಗ್ಲೇ ಹೇಳಿದ್ದಾರೆ. ನಾನು ಸೈಕ್ಯಾಟ್ರಿಸ್ಟ್, ಸೀನಿಯರ್ ರೆಸಿಡೆಂಟ್ ನಿಮ್ಹಾನ್ಸ್ ಅಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಸೊ ಈಗ ನನ್ಗೆ ಆಕ್ಚುಲಿ ಎಲ್ಲಾರು ಪರಿಚಯ ಮಾಡ್ಕೊಳ್ಬೇಕು ಅನಿಸ್ತಾ ಇದೆ, ಬಟ್ ಅಷ್ಟು ಟೈಮ್ ಆಗಲ್ಲ ಅನಿಸ್ತದೆ. ಸೊ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಹೋಗೋಣ. ಸೊ ಈಗ ನಾವು ಟಾಪಿಕ್ ಅವ್ರು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ರು, ಇಸ್ 60s ದ ನ್ಯೂ 40s ಅಂತ. ಯಾರಿಗಾದ್ರೂ ಇದ್ರ ಬಗ್ಗೆ ಏನಾದ್ರೂ ಐಡಿಯಾ ಇದೆಯಾ? ಬರೀ ಟಾಪಿಕ್ ಏನ್ ಅನ್ಸುತ್ತೆ ನಿಮ್ಗೆ ಅದ್ರ ಬಗ್ಗೆ? ಅಂದ್ರೆ ಫುಲ್ ಎಕ್ಸ್ಪ್ಲನೇಷನ್ ಬೇಕಿಲ್ಲ, 1 ಸೆಂಟೆನ್ಸ್ ಅಲ್ಲಿ ಹೇಳಿದ್ರು ತೊಂದರೆ ಇಲ್ಲ. ಯಾರು ಹೇಳ್ತೀರಾ ಏನ್ ಅನ್ಸುತ್ತೆ ಟಾಪಿಕ್ ಬಗ್ಗೆ? ಹೇಳಿ ಮೇಡಮ್. ಸರೋಜಾಬಾಯಿ ಅವರೇ, ಮ್ಯೂಟ್ ಆಗಿದೆ. ಮೇಡಮ್ ಕ್ವಶನ್ ನನಗೆ ಸರಿ ಸ್ವಲ್ಪ ಹೇಳಿ, ಅದು ಕೇಳಿಸ್ಲಿಲ್ಲ. ಸರಿ. ಓಕೆ, ಅದೇ ನಾನು ಹೇಳಿದ್ದು, ನಮ್ ಟಾಪಿಕ್ ಇರೋದು ಈ 60s ದ ನ್ಯೂ 40s ಅಂತ ಹಾಕಿದೀವಲ್ಲ, ಅಂದ್ರೆ 60 ವರ್ಷ ಹೌದು. ಈಗಿನ ಕಾಲದ 40 ವರ್ಷನಾ ಅಂತ. ಏನ್ ಓಕೆ. ಹಂಗಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ. ಅಲ್ಲ ಅಂದ್ರೆ 40 ವರ್ಷಕ್ಕೆ ಅಂದ್ರೆ ನಮ್ಮ ಫೀಲಿಂಗ್ ಸ್ವಲ್ಪ ಅವಾಗೆಲ್ಲ ಸ್ಟಾಮಿನಾ ಜಾಸ್ತಿ ಇರುತ್ತೆ, ಎಂಥೂಸಿಸಮ್ ಇರ್ತೀವಿ. ಆಮೇಲೆ ಏಜ್ ಆಗ್ತಾ ಆಗ್ತಾ ಸ್ವಲ್ಪ ಎಲ್ಲ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತೆ. ಓಕೆ, 40ಗೂ 60ಗೂ ಡಿಫ್ರೆನ್ಸ್. ಓಕೆ, ಡಿಫ್ರೆನ್ಸ್. ಓಕೆ. ಬೇರೆ ಯಾರಿಗಾದ್ರೂ ಏನಾದ್ರು ಐಡಿಯಾ ಇದೆಯಾ? ಯಾರು ಏನಾದ್ರು ಹೇಳ್ಬೇಕಾ?
ಬೇರೆ ಏನಾರ ಹೇಳ್ಬೇಕಾ ಯಾರಾದ್ರ? ಓಕೆ, ಸೊ ಕಂಟಿನ್ಯೂ ಮಾಡೋಣ. ಏನಂದ್ರೆ ಈಗ ನಾವು ಫಸ್ಟ್ ನಾನು ಒಂದ್ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಹೇಳ್ಬಿಡ್ತೀನಿ ಆಯ್ತಾ. ಒಂದು ನಾನು ಥ್ರೂ ಔಟ್ ದ ಸೆಷನ್ ಒಂದ್ ಸ್ವಲ್ಪ ಜನರು ವ್ಯಕ್ತಿಗಳದ್ದು ಉದಾಹರಣೆ ಹೇಳ್ತೀನಿ. ಅಂದ್ರೆ ಅವ್ರ ಬಗ್ಗೆ ಒಂದ್ 4-5 ಲೈನ್ ಹೇಳ್ತೀನಿ. ಅವ್ರು ಯಾರು ಅಂತ ನೀವು ಗೆಸ್ ಮಾಡ್ಬೇಕು, ಆಯ್ತಾ? ಗೆಸ್ ಮಾಡಕ್ ಟ್ರೈ ಮಾಡಿ. ಜೊತೆಗೆ ಇನ್ನೊಂದು, ನಾನು ಒಂದು ಚಿಕ್ಕ ಆಕ್ಟಿವಿಟಿ ತರ ಮಾಡ್ತಾ ಇದ್ದೀನಿ. ಎಲ್ಲರೂ ನಾನು ಕ್ಲಾಸ್ ಅಂದಾಗ ಎಸ್ ಮ್ಯಾಮ್ ಅನ್ಬೇಕು, ಅನ್ಮ್ಯೂಟ್ ಮಾಡ್ಬಿಟ್ಟು. ಓಕೆ, ಎಲ್ಲಿ ಮಾಡಿ ನೋಡೋಣ ಕ್ಲಾಸ್. ಎಸ್ ಎಸ್ ಮೇಡಮ್. ಮ್ಯಾಮ್. ವೆರಿ ಗುಡ್. ಚಿಕ್ಕ ಮಕ್ಕಳ Yes, ತರ ma'am. ಸ್ಕೂಲಲ್ಲಿ ಇದ್ದಿದ್ ತರ ಇದೆ. ವೆರಿ ಗುಡ್. ಓಕೆ, ಇನ್ನೊಂದ್ಸತಿ ಮಾಡೋಣ ಕ್ಲಾಸ್. Yes, ಎಸ್ ma'am. ಮೇಡಮ್. ಎಸ್ ಮ್ಯಾಮ್. ವೆರಿ ಗುಡ್, ವೆರಿ ಗುಡ್. ಓಕೆ, ನೀವೆಲ್ಲ ಏನು 40s ತರನೇ ಇದ್ದೀರಾ, 30-40s ಅಲ್ಲಿ ಇದ್ದಂಗೆ. ಸೂಪರ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಇನ್ನೊಂದು ಇನ್ಸ್ಟ್ರಕ್ಷನ್ ಹೇಳಾಯ್ತು, ನಾನು ಮಧ್ಯದಲ್ಲಿ ಕ್ಲೂಸ್ ಕೊಡ್ತಾ ಇರ್ತೀನಿ, ಆ ಪರ್ಸನ್ ಯಾರು ಅಂತ ಗೆಸ್ ಮಾಡ್ಬೇಕು ನೀವು. ಅದು ಇನ್ನೊಂದು ಇನ್ಸ್ಟ್ರಕ್ಷನ್. ಹಾಗೇನೆ ಇಫ್ ಪಾಸಿಬಲ್ ಒಂದ್ ಸ್ವಲ್ಪ ಯಾರಾದ್ರೂ ವಿಡಿಯೋ ರೆಕಾರ್ಡಿಂಗ್ ಸ್ವಲ್ಪ ಶೇರ್ ಮಾಡಕ್ಕಾರೆ, ಒಂದ್ ನಿಮಿಷದ ವಿಡಿಯೋ ಕ್ಲಿಪ್ಸ್ ತಗೊಂಡು ಶೇರ್ ಮಾಡಕ್ಕಾರೆ ತುಂಬಾ ಹೆಲ್ಪ್ ಆಗತ್ತೆ. ಸೊ ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಸೊ ಒಂದು ಸ್ಟೋರಿಯಿಂದ ಶುರು ಮಾಡೋಣ. ಸ್ಟೋರಿ ಏನು ಅಂದ್ರೆ, ಒಂದು ಊರಲ್ಲಿ, ಆಫ್ರಿಕಾ ಊರಲ್ಲಿ ಒಂದು ಚಿಕ್ಕ ಜಾಗ. ಆ ಜಾಗದಲ್ಲಿ ಒಂದು ಬೀಚಿನ ಪ್ರದೇಶ, ಸಮುದ್ರದ ಪ್ರದೇಶದಲ್ಲಿ ಒಂದು ಬಲೂನ್ ವೆಂಡರ್ ಇರ್ತಾರೆ. ಬಲೂನ್ ಸೆಲ್ ಮಾಡೋನು ಏನ್ ಮಾಡ್ತಿರ್ತಾನೆ, ಈಗ ನಮ್ ಕಡ್ಲೆಕಾಯಿ ಪರ್ಸೆಲೆಲ್ಲ ಬಲೂನ್ ಮತ್ತೆ ಇದು ಬಬಲ್ಸ್ ಎಲ್ಲ ಊದ್ತಾ ಇರ್ತಾರಲ್ಲ, ಆ ತರ ಅವನು ಹೀಲಿಯಂ ಬಲೂನ್ಸ್ ಫಿಲ್ ಮಾಡ್ಬಿಟ್ಟು ಮೇಲ್ಗಡೆ ಬಿಡ್ತಾ ಇರ್ತಾನೆ. ಕಲರ್ ಕಲರ್ ಬಲೂನ್ ಬಿಡ್ತಾ ಇರ್ತಾನೆ, ದೂರ ದೂರದವ್ರಿಗೂ ಕಾಣಿಸ್ಲಿ, ಎಲ್ಲಾರು ಬಂದ್ ತಗೊಳ್ಳಿ ಅಂತ. ತುಂಬಾ ಆ ತರದ್ದು ಟೆಕ್ನಿಕ್ಸ್, ಮಾರ್ಕೆಟಿಂಗ್ ಸ್ಕಿಲ್ಸ್ ನ ಮಾಡ್ತಾ ಇರ್ತಾನೆ. ಒಂದ್ ಮಗು ತುಂಬಾ ದೂರದಿಂದ, ಆಲೆಕ್ಸ್ ಅನ್ನೋ ಪುಟ್ಟ ಹುಡುಗ, ಇವರು ಬ್ಲ್ಯಾಕ್ಸ್ ಅಂತೀವಲ್ಲ, ಕಪ್ಪು ಸ್ಕಿನ್ ಹುಡುಗ ಅದನ್ನ ನೋಡ್ತಾ ಇರ್ತಾನೆ. ಅವನು ಒಂದಿನ ಇನ್ನು ಕುತೂಹಲ ತಡಿಯಕ್ಕಾಗ್ದಾರ ಅಲ್ಲಿಗೆ ಬಂದು ಕೇಳ್ತಾನೆ, ಅಂಕಲ್ ನೀವು ರೆಡ್ ಬಲೂನ್ ಬಿಟ್ರು ಮೇಲ್ ಹೋಗ್ತಾ ಇದೆ, ಬ್ಲೂ ಬಲೂನ್ ಬಿಟ್ರು ಮೇಲ್ ಹೋಗ್ತಾ ಇದೆ, ಆರೆಂಜ್ ಬಲೂನ್ ಬಿಟ್ರು ಮೇಲ್ ಹೋಗ್ತಾ ಇದೆ, ಆ ಬೊಂಬೆ ತರ ಇರೋ ಬಲೂನ್ ಬಿಟ್ರು ಮೇಲ್ ಹೋಗ್ತಾ ಇದೆ, ಏನೇನ್ ಬಿಟ್ರು ಮೇಲ್ ಹೋಗ್ತಿದೆ, ಈ ಕಪ್ಪಗಿರೋ ಬಲೂನ್ ನ ಬಿಟ್ರು ಮೇಲ್ ಹೋಗತ್ತಾ ಅಂತ ಕೇಳ್ತಾನೆ. ಸೊ ಅವಾಗ ಆ ಬಲೂನ್ ವೆಂಡರ್ ಏನ್ ಮಾಡ್ತಾನೆ ಅಂದ್ರೆ, ಅವಾಗ ಒಂದ್ ಸ್ವಲ್ಪ ಯೋಚನೆ ಮಾಡ್ತಾನೆ, ಈ ಹುಡುಗ ಯಾಕೆ ಈ ತರ ಪ್ರಶ್ನೆ ಕೇಳ್ತಿರ್ಬೋದು ಅಂತ ಯೋಚನೆ ಮಾಡ್ದ. ಆಮೇಲೆ ಅವನಿಗೆ ಅರ್ಥ ಆಯ್ತು. ಸೊ ಅದಕ್ಕೆ ಅವನ್ನ ಕೂಡಿಸ್ಕೊಂಡು ಆ ಬ್ಲ್ಯಾಕ್ ಬಲೂನ್ ಅಲ್ಲೂ ಆ ಹೀಲಿಯಂ ಗ್ಯಾಸ್ ತುಂಬಿಟ್ಟು ಮೇಲ್ ಬಿಟ್ಟು ತೋರಿಸ್ತಾನೆ. ಆವಾಗ ಅವನಿಗೆ ಹೇಳ್ತಾನೆ, ನೋಡಪ್ಪ, ಈಚೆ ಇರೋದೆಲ್ಲ ಮ್ಯಾಟರ್ ಆಗೋದು, ನಾವ್ ಹೆಂಗ್ ಕಾಣ್ತೀವಿ, ಹೆಂಗ್ ಕಲರ್ ಇದೆ, ನಮ್ ವಯಸ್ಸೆಷ್ಟು, ಅದೆಲ್ಲ ಮ್ಯಾಟರ್ ಆಗೋದು. ನಮ್ ಒಳಗಡೆ ಎಷ್ಟು ಕಂಪ್ಯಾಷನ್ ಇದೆ, ನಮ್ ಒಳಗಡೆ ಎಷ್ಟು ಒಳ್ಳೆ ಗುಣಗಳಿದೆ, ನಾವ್ ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ಬೇಕು, ಈ ತರ ವಿಷಯಗಳಿರೋದನ್ನೇ ಮ್ಯಾಟರ್ ಆಗೋದು ಲೈಫಲ್ಲಿ ಮೇಲ್ ಹೋಗಕ್ಕೆ ಅಂತ ಹೇಳ್ಕೊಡ್ತಾನೆ. ಸೊ ನಾವ್ ಫಸ್ಟ್ ಇದ್ರ ಬಗ್ಗೆ 60 ಇಯರ್ಸ್ ಆಗ್ಲಿ 40 ಇಯರ್ಸ್ ಆಗ್ಲಿ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ಬೇಕಾದ್ರೆ, ಫಸ್ಟ್ ನಮ್ಗೆ ಅನ್ಸ್ಬೇಕಾಗಿರೋದೇನು, ಏಜ್ ಇಸ್ ಜಸ್ಟ್ ಅ ನಂಬರ್. ಸೊ ಏಜ್ ಇಂದಾಗ್ಲಿ, ಕಲರು, ಕಾಸ್ಟ್, ಕ್ರೀಡ್, ಇದೆಲ್ಲ ನಾವ್ ಎಲ್ಲಿ ತನಕ ಹೋಗ್ತೀವಿ, ಎಷ್ಟು ಹೆಲ್ದಿ ಆಗಿರ್ತೀವಿ ಅನ್ನೋದನ್ನ ಡಿಟರ್ಮೈನ್ ಮಾಡಕ್ಕಿಂತ ನಮ್ಮ ಒಳಗಡೆ ಇರೋ ಗುಣಗಳನ್ನ ನಾವ್ ಹೆಂಗ್ ಇಟ್ಕೊಳ್ತೀವಿ ಅನ್ನೋದು ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಆಗತ್ತೆ. ಸೊ ಈ ಕಥೆಯಿಂದ ಶುರು ಮಾಡೋಣ ಅನ್ಸ್ತು. ಸೊ ಮುಂದೆಯಿಂದ ನಾವ್ ಈ ಸೆಷನ್ ನ ಶುರು ಮಾಡೋಣ. ಓಕೆ, ಸೊ ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ಒಂದ್ ಸ್ವಲ್ಪ ಡಿಬೇಟ್ ತರ ಮಾಡೋಣ ಅಂತ ಅನ್ನಿಸ್ತು. ಈಗಿನ ಕಾಲದಲ್ಲಿ ಎಷ್ಟೊಂದ್ ಜನ, ಮುಂಚಿನ ಕಾಲದಲ್ಲಿ ಹೇಗಿರ್ತಾ ಇತ್ತು, ನಮ್ಮ ಅಪ್ಪ ಅಮ್ಮ ಇಲ್ಲ ನಿಮ್ಗಳ ಅಪ್ಪ ಅಮ್ಮ ಯಾರನ್ನಾದ್ರ 60 ವರ್ಷ ಮೇಲ್ಪಟ್ಟವ್ರಿಗೆ ಹೇಗಿದ್ದೀರಾ ಅಂತ ಕೇಳಿದ್ರೆ, ಅವರು ಏನಮ್ಮ ಊರ್ ಹೋಗು ಅನ್ನತ್ತೆ, ಕಾಡ್ ಬಾ ಅನ್ನತ್ತೆ ಅಂತ ಈ ತರ ಉತ್ತರಗಳು ಕೊಡೋರು. ಇಲ್ಲ, ನಮ್ದೆಲ್ಲ ಸಂಸಾರ ಮುಗ್ದೋಯ್ತು, ನಾವಿನ್ನು ವನಸ್ಥಾಶ್ರಮನೇ, ಈ ತರದೆಲ್ಲ ಉತ್ತರಗಳು ಕೊಡೋರು. ಆದ್ರೆ ಈಗಿನ 60 ಇಯರ್ಸ್ ಅಥವಾ 50 ಇಯರ್ಸ್ ಏಜ್ ರೀಚ್ ಆಗ್ತಿರೋರು ಹಂಗ ಉತ್ತರ ಕೊಡಲ್ಲ, ಚೆನ್ನಾಗಿ ಎಂತೂಸಿಯಾಸ್ಟಿಕ್ ಆಗಿ ಇರ್ತಾರೆ. ಇದು ಎರಡು ಒಪಿನಿಯನ್ಸ್. ಇಲ್ಲ ಈಗ್ಲೂ ಹಿಂಗೆ ಇದ್ದಾರೆ ಅಂತ ಅನ್ಬೋದು, ಇಲ್ಲ ಈಗ ಅಂದ್ರೆ ತುಂಬಾ ವಯಸ್ಸಾದಂಗೆ ಇರ್ತಾರೆ ಅಂತ ಅನ್ಬೋದು, ಇಲ್ಲ ಯಂಗಾಗೂ ಇರ್ತಾರೆ ಅಂತ ಹೇಳ್ಬೋದು. ಈಗಿನ 50 ವರ್ಷದ ಮೇಲ್ಪಟ್ಟವ್ರು, ಈಗಿನ 50 ವರ್ಷದ ಮೇಲ್ಪಟ್ಟವ್ರು ಯಂಗಾಗಿ ಉತ್ತರ ಕೊಡಲ್ಲ ಅಂತ ಅನ್ಸೋರು ಯಾರ್ಯಾರಿದ್ದೀರಾ? ಎಂತೂಸಿಯಾಸ್ಟಿಕ್ ಆಗಿ ಇರಲ್ಲ ಅವರು, ಚೆನ್ನಾಗಿ ಉತ್ತರ ಕೊಡಲ್ಲ, ಎಲ್ಲಾರು ಹಿಂಗೆ ಮಾತಾಡ್ತಾನೆ, ಊರ್ ಹೋಗು ಅನ್ನತ್ತೆ, ಕಾಡ್ ಬಾ ಅನ್ನತ್ತೆ ಅಂತಾರೆ. ಆ ತರದವ್ರು ಯಾರ ಇದ್ದೀರಾ? ಹೇಳ್ತೀರಾ ಸ್ವಲ್ಪ? ಬಹಳ ಕಡಿಮೆ ಮೇಡಮ್ ಆ ಥರದವ್ರು. ಕಮ್ಮಿ. ಓಕೆ, ಆದ್ರೆ ಹೇಳೋರು ಹೇಳ್ತಾರಲ್ವಾ, ತುಂಬಾ ಕಷ್ಟ ಆಗ್ತಿದೆ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ಏನೇನ್ ಕಾರಣಗಳಿರುತ್ತೆ?
ಆರೋಗ್ಯ ಚೆನ್ನಾಗಿದ್ರೆ ಎಂತೂಸಿಯಾಸ್ಟಿಕ್ ಆಗಿರ್ತಾರೆ. ವೆರಿ ಗುಡ್. ಓಕೆ, ಒಂದು ಆರೋಗ್ಯ ಮೇನ್ ಕಾರಣ. ಓಕೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದ್ದವ್ರು ಚೆನ್ನಾಗಿರ್ತಾರೆ ಮೇಡಮ್. ಕರೆಕ್ಟ್ ಕರೆಕ್ಟ್. ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಓಕೆ, ಮನೆ ವಾತಾವರಣ ತುಂಬಾ ಚೆನ್ನಾಗಿರ್ಬೇಕು ಮೇಡಮ್. ಹಾ, ಸಂಬಂಧಗಳು ಚೆನ್ನಾಗಿತ್ತು ರಿಲೇಶನ್ಶಿಪ್ಸ್. ಅಂತಂದ್ರೆ ಮಾತ್ರನೇ ಚೆನ್ನಾಗಿರ್ತಾರೆ ಅಷ್ಟೇನೆ ಮೇಡಮ್. ಕರೆಕ್ಟ್. ಓಕೆ, ವೆರಿ ಗುಡ್. ಹಾ, ಬೇರೆ ಕಾರಣಗಳೇನಾದ್ರೂ ಇದೆಯಾ? ಎನ್ವೈರನ್ಮೆಂಟ್ ಚೆನ್ನಾಗಿರ್ಬೇಕು. ಎನ್ವೈರ್ಮೆಂಟ್ ಅಂದ್ರೆ ಏನು ಸರ್? ಏನಂತ ಎಲ್ಲಿ ಇದೆಯೋ ಅದು ಜನ ಯಾಗ ಇದ್ದಾರೆ, ಮಾಡ್ತಾರ, ಯಾವ ತಮ್ಮ ಟ್ರೀಟ್ ಮಾಡ್ತಾರೆ, ಯಾವ ಫ್ರೆಂಡ್ಶಿಪ್ ಯಾವಾಗ ಇದೆ, ಇದೆಲ್ಲ ದೇ ಆರ್ ಆಲ್ ಕಮಿಂಗ್ ಟುಗೆದರ್. Environment is everything. See, in fact, what is happening is many of them are not able to walk on the road because of the darkness. That is an environment. You are not able to walk in the park because people are also riding on the cycle. So he or she is troubled. There is no, see, in fact, specific, park, illa, senior citizen go, the specific area, mark madilla. ಬಸ್ ತರ ಹೋಗ್ತೀರಾ, ಅಲ್ಲಿ ಸೀಟ್ ಸಿಕ್ಕೋದಿಲ್ಲ, ಈ ತರ ಪ್ರಾಬ್ಲಮ್ಸ್ ಬರುತ್ತೆ ಅಲ್ವಾ? ಅದೇ ಅವ್ರೇನೋ ಯಾಕೆ ಇರಬೇಕು ಆ ತರ ಏನಂತ ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಫಿನಾನ್ಷಿಯಲ್ ಐ ಗೋ ಬೈ ಕಾರ್ ಆರ್ ನೋ ಪ್ರಾಬ್ಲಮ್, ಬಟ್ ಫಾರ್ ದ ಪರ್ಸನ್ ಹೂ ಇಸ್ ಗೋಯಿಂಗ್ ಇನ್ ದ ಕಾರ್ ಆಲ್ಸೋ ದ ಪ್ರಾಬ್ಲಮ್ ಇಸ್ ಟ್ರಾಫಿಕ್. Everybody has to. ಕರೆಕ್ಟ್. ಎನ್ವಿರಾನ್ಮೆಂಟ್ ಇಸ್ ಅ ಬಿಗ್ ಪ್ರಾಬ್ಲಮ್. ದಟ್ ಇಸ್ ಆಲ್ಸೋ ಟ್ರೂ. ಹೌದು. ಬೇರೆ ಏನಾದ್ರೂ ಲೈಫ್ ಬಗ್ಗೆ ಪಾಸಿಟಿವ್ ಆಟಿಟ್ಯೂಡ್ ಇದ್ರೆ ನಾವು ಎಂತೂಸಿಯಾಸ್ಟಿಕ್ ಆಗಿರ್ತೀವಿ. ಗೊತ್ತಾಗ್ಲಿಲ್ಲ ಮೇಡಮ್, ಏನ್ ಹೇಳಿದ್ರಿ? ಲೈಫ್ ಬಗ್ಗೆ ಪಾಸಿಟಿವ್ ಆಟಿಟ್ಯೂಡ್ ಇರ್ಬೇಕು. ವೆರಿ ಗುಡ್. ಓಕೆ ಓಕೆ. ಸೊ ಪಾಸಿಟಿವ್ ಆಟಿಟ್ಯೂಡ್ ಇಲ್ಲ ಅಂದ್ರೆ ಈ ತರ ಆಗತ್ತೆ. ಸೊ ಅಂದ್ರೆ ಎನರ್ಜಿ ಇರಲ್ಲ, ಎಂತೂಸಿಯಾಸಮ್ ಇರಲ್ಲ, ಚೆನ್ನಾಗಿ ರೆಸ್ಪಾಂಡ್ ಮಾಡೋ ತರ ಶಕ್ತಿ ಇರಲ್ಲ. ಕರೆಕ್ಟ್. ವೆರಿ ಗುಡ್. ಹೌದು. ಓಕೆ. ಸೊ ಇದೆಲ್ಲ ಒಂದ್ ಸೆಟ್ ಆಫ್ ರೀಸನ್ಸ್ ಆಯ್ತು ಯಾಕೆ ನಾವ್ ಆತರ ಎನರ್ಜೆಟಿಕ್ ಆಗಿ ಇರಲ್ಲ ಅಂತ ಹೇಳಕ್ಕೆ. ಸೊ ಕ್ಲಾಸ್. ಎಸ್ ಮ್ಯಾಮ್. Yes, ವೆರಿ ma'am. ಗುಡ್ ವೆರಿ ಗುಡ್. ಇಬ್ರು Yes, ಚೆನ್ನಾಗಿ ma'am. ಚುರುಕಾಗಿ ಕೇಳಿಸ್ಕೊತಿದ್ದೀರಾ. ಓಕೆ ಗುಡ್. ಓಕೆ. ಸೊ ಇದೆಲ್ಲ ಒಂದ್ ಸೆಟ್ ಆಫ್ ರೀಸನ್ಸ್ ಆಯ್ತು. ಆದ್ರೆ ಈಗ ನಾವು ಹೋಗಿ ಗೂಗಲ್ ಮುಂದೆ ಕೂತ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಇವಾಗ GPT ಮುಂದೆ ಕೂತ್ಕೊಂಡು ಟೈಪ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಅಂದ್ರೆ ಏನು, ನನಗೆ ಕೆಮ್ಮು, ಕಫ, ನೆಗಡಿ ಎಲ್ಲ ಇದೆ, ನನಗೆ ಕ್ಯಾನ್ಸರ್ ಇದೆಯಾ ಅಂತ ಕ್ವೆಶ್ಚನ್ ಹಾಕಿದ್ರೆ ಅದು ಕ್ಯಾನ್ಸರ್ ಇದೆ ಅಂತ ತೋರ್ಸುತ್ತೆ ಹೊರತು ಇಲ್ಲಪ್ಪ ನಿಮಗೆ ಕ್ಯಾನ್ಸರ್ ಇಲ್ಲ ಅಂತ ಯಾವಾಗಾದ್ರೆ ಹೇಳುತ್ತಾ? ಇಲ್ಲ ಅಲ್ವಾ? ಕ್ಯಾನ್ಸರ್ ಇದೆಯಾ ಅಂತ ಕೇಳಿದ್ರೆ ಕ್ಯಾನ್ಸರ್ ಬಗ್ಗೆನೇ ಹೇಳುತ್ತೆ. ಹಂಗೇನೆ ನಮ್ಮ ಮನ್ಸುನು ಯಾತಕ್ ಕಷ್ಟ ಆಗತ್ತೆ ಈ ಕಡೆ ಹೋಗೋದಕ್ಕೆ ಅಂತ ಕೇಳಿದ್ರೆ ಅದು ಕಷ್ಟಗಳನ್ನೇ ತೋರ್ಸುತ್ತೆ. ಯಾತಕ್ ಈಸಿ ಅಂತ ಕೇಳಿದ್ರೆ ಈಸಿನೇ ತೋರ್ಸುತ್ತೆ. ಸೊ ಈಸಿ ಏನು ಈ ವಯಸ್ಸಲ್ಲಿ, ಅಂದ್ರೆ ಈ ತರ ಏಜ್ ಅಲ್ಲಿ ನಾವ್ ಎಂತೂಸಿಯಾಸ್ಟಿಕ್ ಆಗಿ ಹೇಗಿರ್ಬೋದು ಅಂತ ಕೇಳಿದ್ರೆ ನೀವೆಲ್ಲ ಏನ್ ಹೇಳ್ತೀರಾ? ಇದೇ ಕಂಡೀಷನ್ಸ್. ಅದೇ ಫೈನಾನ್ಷಿಯಲಿ ಸ್ಟೆಬಿಲೈಸ್ ಮಾಡ್ಬೋದು, ಹೆಲ್ತ್ ನ ಸರಿಗಿ ಇಟ್ಕೋಬಹುದು, ಅದೆಲ್ಲ ಕರೆಕ್ಟ್. ಇದ್ ಬಿಟ್ರೆ ಬೇರೆ ಏನಾದ್ರೂ ಇದೆಯಾ? Our attitude, I can live under any circumstances. ವೆರಿ ಗುಡ್. If I have a correct attitude to life. ಹ್ಮ್ There are so many people who are living just much below me. Now, I'm much better. See, in fact, I'm sorry, I'm talking to you in English. ಏನಂತ ನಂದು ಕನ್ನಡ ಕರೆಕ್ಟ್ ಹೇಳಿ ಬರೋದಿಲ್ಲ, ಅದಕ್ಕೆ ನಾನು ಇಂಗ್ಲಿಷ್ ಮಾತಾಡ್ತೇನೆ. ಹೇಳಂತ ಸಿ ಪಾಸಿಟಿವ್ ಆಟಿಟ್ಯೂಡ್. ಸಿ ಇನ್ ಫ್ಯಾಕ್ಟ್ if I have in fact, a person having a cell phone, Android phone, only 7% of the world population is having a Android phone. I have that Android phone. So I am better than 93%. So ನೋಡ್ಬೇಕು. If you look at life in a very positive way, you can always look at positives. But only problem is just by don't look at positives alone. Try to see that, try to improve. See, you mentioned right at the beginning, I should be worried about my society also. I should take care of the society. So there are people who are suffering. So what is that I can do to reduce this? That is the one attitude that I am taking. That's all. Otherwise, I can live with all these things, no problem. ಕರೆಕ್ಟ್. ಸೊ
ಸೊ ಅದೇ ಜಂಬುನಾಥ್ ಸರ್ ಹೇಳ್ದಂಗೆನೆ ಪರ್ಪಸ್ ಇಸ್ ಆಲ್ಸೋ ಹೇಳಿ ವೆರಿ ಸರ್, ಹೇಳಿ. ಇಂಪಾರ್ಟೆಂಟ್ ಥಿಂಗ್. ಅಂದ್ರೆ ಒಂದು ನಮ್ದು ಹೇಗೆ ನಮ್ ಮುಂದೆ ಒಂದು ಗೋಲ್ ಏನ್ ಇಟ್ಕೊಳ್ತೀವಿ, ಪರ್ಪಸ್ ಏನ್ ಇಟ್ಕೊಳ್ತೀವಿ, ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಳ್ತೀವಿ, ಇದೆಲ್ಲಾನು ನಮ್ಮ ಇನ್ಕ್ರೀಸ್ ಆಗತ್ತೆ, ನಮ್ದು ಎಂಥೂಸಿಯಾಸಮ್ ಎನರ್ಜಿನ ಇನ್ಕ್ರೀಸ್ ಮಾಡುತ್ತೆ. ವೆರಿ ಗುಡ್. ಸೆಕೆಂಡ್ ಥಿಂಗ್ ಏನಂದ್ರೆ ನಮ್ದು ಅಫ್ಕೋರ್ಸ್ ಈಗ ಮುಂಚಿನ ಕಾಲದಲ್ಲೆಲ್ಲ ಒಂದು 1950s ಅಲ್ಲೆಲ್ಲ ನೀವು ಯೋಚನೆ ಮಾಡಿದ್ರೆ ಪೀಪಲ್ ವರ್ ನಾಟ್ ಇವನ್ ಲಿವಿಂಗ್ ಟಿಲ್ 40 years. ಸೊ ಅದೊಂಥರ ಅಲ್ಲಿ 40 Exactly. ಆಗ್ತಾ ಇದ್ದಂಗೆನೆ ಭಯ ಶುರು ಆಗ್ಬಿಡುತ್ತೆ. ಅಯ್ಯೋನೋ ಎಷ್ಟು ಕಷ್ಟ ಜೀವನ, ಇನ್ನೇನ್ ಹೋಗ್ಬಿಡ್ತೀನೋ ಏನೋ, ನಮ್ ಫ್ಯಾಮಿಲಿನ ಯಾರು ನೋಡ್ಕೋತಾಳೆ, ಈ ತರ ಎಲ್ಲ ಯೋಚನೆಗಳು ಬರ್ತಾ ಇತ್ತು. ದಟ್ ವಾಸ್ ಅರೌಂಡ್ 1950s. ಬಟ್ ಈಗ ಪ್ಲಸ್ ಅಲ್ಲಿ ನೋಡಿದ್ರೆ ಎಷ್ಟೆಲ್ಲ ಸೈನ್ಸ್ ಅಡ್ವಾನ್ಸ್ ಆಗಿದೆ, ಹೆಲ್ತ್ ಕೇರ್ ಅಡ್ವಾನ್ಸ್ ಆಗಿದೆ, ನಮ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ ತುಂಬಾನೇ ಜಾಸ್ತಿ ಆಗಿದೆ. ನಾವು ಆಲ್ಮೋಸ್ಟ್ 70 years ತನಕ ಬದುಕ್ತೀವಿ ಈಗ. ಸೊ ನಮ್ಗೆ ಒಂದು 50s ಆಗ್ತಾ ಇದ್ದಂಗೆನೆ ನಮ್ಗೆ ಅನ್ಸುತ್ತೆ ಜಸ್ಟ್ ಮಿಡಲ್ ಫೇಸ್ ಆಫ್ ಮೈ ಲೈಫ್ ಅಂತ. ಅವಾಗೇನ್ ಅನ್ಸ್ತಿತ್ತು 40 ಆದ್ರೇನೆ ಆಗುತ್ತೆ ಅನ್ಸ್ತಾ ಇತ್ತು. ಇವಾಗ 50s ಆದ್ರೂ ಓಕೆ, ದಿಸ್ ಇಸ್ ಜಸ್ಟ್ ಮಿಡಲ್ ಫೇಸ್ ಆಫ್ ಮೈ ಲೈಫ್, ಐ ಕ್ಯಾನ್ ಡೂ ಅ ಲಾಟ್, ಮೈ ಪೊಟೆನ್ಶಿಯಲ್ ಇಸ್ ದೇರ್ ಅಂತ ಅನ್ಸುತ್ತೆ. ಸೊ ದಟ್ ಈಸ್ ಒನ್ ಮೋರ್ ಫ್ಯಾಕ್ಟರ್. ಇನ್ನೊಂದೇನು ಅಂದ್ರೆ ನಾವು ಹೇಗೆ ನಮ್ದು ಅದೇ ಪರ್ಪಸ್ ಹೇಳಿದ್ರಲ್ಲ ಸರ್, ಆ ತರ. ಇನ್ನೊಂದು ನಮ್ಮ ಮನಸ್ಥಿತಿ, ಆಟಿಟ್ಯೂಡ್ಸ್ ಹೇಗೆ ಶೇಪ್ ಆಗಿದೆ ಅನ್ನೋದು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅಂದ್ರೆ ನಾವು ಹೇಗೆ ಈ ಕಷ್ಟಗಳು ಬಂದ್ರೆ ಎದುರಿಸ್ತೀವಿ, ಇದೆಲ್ಲ ನಮ್ಮ ಮೆಂಟಲ್ ಸ್ಟೇಟಸ್ನ ಇಂಡಿಕೇಟ್ ಮಾಡುತ್ತೆ. ಹಾಗೇನೆ ನಮ್ದು ಈವನ್ ಇಟ್ ವಿಲ್ ಶೋ ಇಟ್ ಇನ್ ಅವರ್ ಬಾಡಿ ಆಲ್ಸೋ. ವಾಟ್ ದ ಮೈಂಡ್ ಸಫರ್ಸ್ ನೋ ಇಟ್ ವಿಲ್ ಶೋ ಥ್ರೂ ದ ಬಾಡಿ ಆಲ್ಸೋ. ಮನಸ್ಸಿಗೆ ಏನ್ ಕಷ್ಟ ಆಗತ್ತೋ ಅದು ಹೇಳ್ಕೊಳಕ್ ಆಗದಿದ್ರೆ ಅದು ಬಾಡಿ ಥ್ರೂ ತೋರಿಸುತ್ತೆ. ಸೊ ಆ ಮೈಂಡ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಂಡ್ಬಿಟ್ರೆ ಅವಾಗ ಬಾಡಿ ಮೇಲೂ ತೋರ್ಸಲ್ಲ, ಅದು ಏಜಿಂಗು ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ಇವಾಗ ಇನ್ನೊಂದು ಏನಾಗಿದೆ ಅಂದ್ರೆ ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಎಲ್ಲ ಮುಂಚೆ ಮೆಹಂದಿ ಹಾಕೋ, ಹೇರ್ ಕಲರ್ ಹಾಕೋ, ಎಲ್ಲ ಕವರ್ ಅಪ್ ಮಾಡ್ಕೋ, ಏಜ್ ಆಗಿಲ್ಲ ಹಂಗಿರ್ತಾ ಇತ್ತು. ಆದ್ರೆ ಈಗ CEO ಲುಕ್ ಅಂತೆ, ಪೆಪ್ಪರ್ ಲುಕ್, ಸಿಲ್ವರ್ ಫಾಕ್ಸ್ ಲುಕ್ ಅಂತೆಲ್ಲ ಫುಲ್ಲು ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ ಅದನ್ನ ವೆರಿ ವೆಲ್ ಆಗಿ. ಅಂದ್ರೆ ಹೌದು ನಂಗೆ ಏಜ್ ಆಗಿದೆ, ಐ ಹ್ಯಾವ್ ವಿಸ್ಡಮ್, ಈ ತರ ಆಕ್ಸೆಪ್ಟ್ ಮಾಡ್ಕೊಂಡಿರೋರು ತುಂಬಾ ಜನ ಆಗಿದ್ದಾರೆ. ಸೊ ಅದೆಲ್ಲ ನಮ್ದು ಹೇಗೆ ಲೈಕ್ ಹೇಗೆ ನಮ್ ಏಜ್ನ ನಾವು ಕಾಪಾಡ್ಕೊಳ್ತೀವಿ ಅಂದ್ರೆ ಅದನ್ನ ವಿ ಡೋಂಟ್ ಪುಟ್ ಅವರ್ ಸೆಲ್ಸ್ ಡೌನ್. ಒಂಥರ ನಮ್ಗೆ ಏಜ್ ಆಗೋಗಿದೆ, ನಾವ್ ಇನ್ನೇನು ಮಾಡಕ್ಕಾಗಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ನ ತೆಗ್ದಿಡಕ್ಕೆ ಇದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಆದ್ರೆ ಇದಕ್ಕೆಲ್ಲ ಬಯೋಲಾಜಿಕಲ್ ಬೇಸಿಸ್ ಏನು? ಬಯೋಲಾಜಿಕಲಿ ಏನಾಗುತ್ತೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಮುಂಚಿನ ಕಾಲದಲ್ಲಿ ನಾವು ಮೈಸೂರಿಂದ ಬೆಂಗಳೂರು, ಬೆಂಗಳೂರಿಂದ ಮೈಸೂರು, ಇಲ್ಲ ಬೆಂಗಳೂರಿಂದ ತುಮಕೂರು, ಇಲ್ಲಾಂದ್ರೆ ಅಲ್ಲಿಂದ ವಾಪಸ್, ಇಷ್ಟಿಷ್ಟೇನೆ ಮಾಡ್ತಾ ಇದ್ವಿ ಅಂತ ಇಟ್ಕೊಳ್ಳಿ. ಆದ್ರೆ ಈಗೇನು ಸ್ಯಾನ್ ಫ್ರಾನ್ಸಿಸ್ಕೋ ತನಕನೂ ಹೋಗ್ಬೋದು, ಆಫ್ರಿಕಾಗೂ ಹೋಗ್ಬೋದು, ಎಲ್ಲದಕ್ಕೂ ಕನೆಕ್ಷನ್ಸ್ ಗೊತ್ತಾಗಿದೆ ನಮ್ಗೆ. ಸೊ ದ ವರ್ಲ್ಡ್ ಹ್ಯಾಸ್ ಬಿಕಮ್ ಅ ಮಚ್ ಈಸಿಯರ್ ಪ್ಲೇಸ್ ಟು ನ್ಯಾವಿಗೇಟ್. ವಿ ಹ್ಯಾವ್ ಫೌಂಡ್ ನ್ಯೂ ಪಾತ್ಸ್ ಟು ನ್ಯಾವಿಗೇಟ್. ಹಾಗೇನೆ ಬ್ರೈನ್ ಕೂಡ ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ, ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ ಅದಕ್ಕೆ. ನಾವು ಹೇಗೆಲ್ಲ ನಮ್ಮ ಬ್ರೈನ್ಗೆ ಎಕ್ಸ್ಪೋಜರ್ ಕೊಡ್ತೀವೋ, ನಾಟ್ ಜಸ್ಟ್ ಸಮ್ ಸ್ಮಾಲ್ ಥಿಂಗ್ಸ್ ಲೈಕ್ ಮುಂಚಿನ ಕಾಲದಲ್ಲಿ ನಾವು ನಮ್ಮ ಫ್ಯಾಮಿಲಿ, ನಮ್ಮ ಸುತ್ತಮುತ್ತಲು ಇರೋರು ಇಷ್ಟನ್ನೇ ನೋಡ್ಕೊಳ್ತಿದ್ವಿ, ಎಕ್ಸ್ಟ್ರಾ ಕಲಿತಿರ್ಲಿಲ್ಲ, ಅಂದ್ರೆ ಎಷ್ಟೊಂದು ಆಕ್ಟಿವಿಟೀಸ್ ಮಾಡ್ತಿರ್ಲಿಲ್ಲ, ಟ್ರಾವೆಲ್ ಮಾಡ್ತಾ ಇರ್ಲಿಲ್ಲ ಅಂತ ಇಟ್ಕೊಂಡ್ರೆ ಆವಾಗ ನಮ್ಮ ಬ್ರೈನ್ ಹೊಸ ಕನೆಕ್ಷನ್ಸೇ ಫಾರ್ಮ್ ಮಾಡ್ಕೊಳ್ಳಲ್ಲ, ಇಲ್ಲಿಂದ ಇಲ್ಲಿಗೆ ಸೆಲ್ ಮಾತ್ರ ಆಕ್ಟಿವೇಟ್ ಆಗ್ತಾ ಇರ್ತಾ ಇತ್ತು. ಇವಾಗ ಎಷ್ಟೆಲ್ಲ ಎಕ್ಸ್ಪೋಜರ್ ಕೊಟ್ಟು, ಈಗ ನೀವು ನೋಡಿ ಈ ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಸೊ ಅದು ನಿಮ್ಮ ಮೈಂಡ್ನ ಇನ್ನೂ ಎಕ್ಸ್ಪ್ಯಾಂಡ್ ಮಾಡುತ್ತೆ. ಎಷ್ಟೊಂದು ಕನೆಕ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಒಂದ್ ಸೆಲ್ ಇನ್ನೊಂದ್ ಸೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ, ಕನೆಕ್ಷನ್ಸ್ ಫಾರ್ಮ್ ಆಗುತ್ತೆ, ಹೊಸ ನೆಟ್ವರ್ಕ್ ಪಾತ್ವೇಸ್ ಶುರು ಆಗ್ತಾ ಹೋಗುತ್ತೆ. ಸೊ ಇದನ್ನ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರಿತೀವಿ. ಈ ತರ ನಾವು ಎಕ್ಸ್ಪೋಜರ್ಸ್ ಕೊಡ್ತಾ ಇದ್ರೆ ಏಜ್ ಆಗೋದನ್ನು ಕಮ್ಮಿ ಆಗ್ತಾ ಹೋಗುತ್ತೆ. ಅಂದ್ರೆ ನಮ್ಮ ಬ್ರೈನ್ ಅಷ್ಟು ಚೆನ್ನಾಗಿ ಡೆವಲಪ್ ಆಗ್ತಿದೆಯಲ್ಲ, ಸೊ ಏಜ್ ಆಗ್ತಿರೋ ಪ್ರೊಸೆಸ್ನು ಕಮ್ಮಿ ಆಗ್ತಾ ಹೋಗುತ್ತೆ. ಅಂದ್ರೆ ಮೆಮೊರಿ ಪ್ರಾಬ್ಲಮ್ ಬರೋದು, ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಬರೋದು, ಬೇಜಾರಾಗೋದು, ಲೋನ್ಲಿನೆಸ್, ಇದೆಲ್ಲಾನು ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಒಂದು ವೆರಿ ಬಿಗ್ ಬಯೋಲಾಜಿಕಲ್ ಬೇಸಿಸ್ ಫಾರ್ ಇಟ್. ಇದರ ಜೊತೆಗೆ ಸೆಕೆಂಡ್ ಥಿಂಗ್ ಅಂದ್ರೆ ನಾವು ಹೆಲ್ತ್ ನ ಕಾಪಾಡ್ಕೊಳಕ್ಕೆ ಇನ್ನೂ ಚೆನ್ನಾಗಿ ಗೊತ್ತಾಗ್ತಿದೆ ನಮ್ಗೆ. ಅಂದ್ರೆ ಮುಂಚೆ ಎಲ್ಲ ನಾವು ಇಲ್ಲೊಂದ್ ಮಸಲ್ ಇದೆ, ಇದನ್ನು ನೋಡ್ಕೊಳ್ಬೇಕು, ಬೈಸೆಪ್ಸ್ ಅಂತಾರೆ ಅಂತೆಲ್ಲ ಮುಂಚೆ ನಮ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ಈಗ ಎಷ್ಟೊಂದ್ ಜನ ಜಿಮ್ಗೆ ಹೋಗ್ತಾರೆ, ಇಡೀ ಲೈಫ್ ವರ್ಕೌಟ್ ಮಾಡ್ತಾರೆ, ಸ್ವಿಮ್ಮಿಂಗ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ. ಇದರಿಂದೆಲ್ಲ ನಮ್ ಎಲ್ಲ ಮಸಲ್ಸ್ ಆಕ್ಟಿವ್ ಆಗ್ತಿರೋದ್ರಿಂದ ನಮ್ ಏಜುನು ಕಮ್ಮಿ ಆಗ್ತಾ ಕಾಣ್ತಾ ಹೋಗುತ್ತೆ. ಮುಂಚಿನ ಕಾಲದಲ್ಲಿ ಎಷ್ಟು 60 yearsಗೆ ಬೆಡ್ ರಿಡನ್ ಆಗಿ ಕಾಣ್ತಿದ್ರು, ಇವಾಗ 60 years ಅಲ್ಲಿ ಇನ್ನೂ ಫಿಟ್ ಆಗಿರ್ತಾರೆ. ಎಷ್ಟೊಂದ್ ಜನ ನಾವ್ ಹಂಗ್ ನೋಡಿರ್ತೀವಿ, ಎಲ್ಲೋ ಬಸ್ಸಲ್ಲಿ ಮೆಟ್ರೋಲ್ ಹೋಗ್ತಾ ಬರ್ತಾ ಎಷ್ಟೊಂದ್ ಜನ ನೋಡಿರ್ತೀವಿ, ದಿ ಸ್ಟಿಲ್ ಲುಕ್ ಫಿಟ್. ಸೊ ದಟ್ ಈಸ್ ದ ಬಯೋಲಾಜಿಕಲ್ ಬೇಸಿಸ್. ಹಾಗೇನೆ ಅಫ್ಕೋರ್ಸ್ ಮೈಂಡ್ ಸೆಟ್ ಇಸ್ ಆಲ್ಸೋ ಒನ್ ವೆರಿ ಬಿಗ್ ಫ್ಯಾಕ್ಟರ್. ಸೊ ಕ್ಲಾಸ್ ಎಸ್ ಮ್ಯಾಮ್. ಎಸ್ ಮ್ಯಾಮ್. ವೆರಿ ಗುಡ್, 3 ಜನ ಆನ್ಸರ್ ಮಾಡಿದ್ರು. ಬೇರೆಯವ್ರು ಏನ್ ಮಾಡ್ತಾ ಇದ್ದೀರಾ?
ಸರ್ ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಬಸವರಾಜ್ ಸರ್, ಮುಸ್ತಫಾ ಸರ್, ಜಂಬುನಾಥ್ ಸರ್ ಹೇಳಿ. ವೆರಿ ಗುಡ್. ಓಕೆ ಓಕೆ. ಸೊ ಮಾಡ್ತೇನೆ ನಾನು ನಿಮ್ ಮಾಡ್ತೇನೆ. ಮಾಡಿದ್ರಾ? ಕೇಳಿಸ್ಲಿಲ್ಲ, ಸಾರಿ. ಓಕೆ ಓಕೆ. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, ನಾನೊಂದು ಸ್ವಲ್ಪ ಜನರದ್ದು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ನೀವು ಗೆಸ್ ಮಾಡಬೇಕು ಅಂತ. ಫಸ್ಟ್ ಹೇಳ್ತೀನಿ ನೋಡಿ. ಈ ವ್ಯಕ್ತಿ ಅವರು ಎಷ್ಟೋ ಪ್ರಯತ್ನಗಳು ಪಟ್ರು, 1000+ ಪ್ರಯತ್ನಗಳು ಪಟ್ಟಿದ್ರು. ಅವ್ರದ್ದು ಮಸಾಲಾದ ರೆಸಿಪಿ ಒಂದು ಇದಕ್ಕೆ ಸೆಲ್ ಮಾಡಬೇಕು, ಯಾವ್ದಾದ್ರ ಹೋಟೆಲ್ಗೆ ಸೆಲ್ ಮಾಡಬೇಕು, ಅದೊಂದು ಕ್ಲಿಕ್ ಆಗಬೇಕು, ಚಿಕನ್ ರೆಸಿಪಿ ಅದು. ಇದನ್ನ ತುಂಬಾ ಸತಿ ಟ್ರೈ ಮಾಡಿದ್ರು ಅವ್ರು ಅಷ್ಟು ಫೇಲ್ಯೂರ್ಸ್ ಆಗಿ ಕೊನೆಗೆ 65 ಇಯರ್ಸ್ ಅಲ್ಲಿ ಯಾರೋ ಒಬ್ರು ಆ ಮಸಾಲಾದ ಒಪ್ಕೊಂಡು ಆ ಹೋಟೆಲ್ನ ಬೆಳೆಸಕ್ಕೆ ಇಷ್ಟಪಡ್ತಾರೆ. ಆಮೇಲೆ ಈ ಹೋಟೆಲ್ ಚೈನು, ಅಂದ್ರೆ ಈ ಚಿಕನ್ ಹೋಟೆಲ್ದು ಚೈನು ಇಡೀ ವರ್ಲ್ಡ್ ಅಲ್ಲೇ ಫೇಮಸ್ ಆಗೋಯ್ತು. ಅದನ್ನು ಅವ್ರು ಸ್ಟಾರ್ಟ್ ಮಾಡಿ 65 ಇಯರ್ಸ್ ಅಲ್ಲಿ. ಇದು ಯಾರು ಅಂತ ಹೇಳ್ಬೋದಾ? KFC. ಕೆಂಟಕಿ ಫ್ರೈಡ್ ಚಿಕನ್. ವೆರಿ ಗುಡ್, KFC. ಇವ್ರ ಹೆಸರೇನು? ಕರ್ನಲ್ ಸ್ಯಾಂಡರ್ಸ್ ಅಂತ. ಓಕೆ. ಕಾಣ್ತಾ ಇದೆಯಾ? ಇದು ಶೇರ್ ಮಾಡಿದ್ದೀನಿ ಸ್ಕ್ರೀನು. ಸ್ಕ್ರೀನ್ ಕಾಣ್ತಾ ಇದೆಯಾ? ಹಾ, ಕಾಣಿಸ್ತಾ ಇದೆ. ಕಳಿಸ್ತಾ ಇದೆ ಇವರೇನೆ KFC ಅವ್ರದ್ದು ಕೆಂಟಕಿ ಫ್ರೈಡ್ ಚಿಕನ್ ಅವ್ರದ್ದು ಓನರು, ಕರ್ನಲ್ ಸ್ಯಾಂಡರ್ಸ್ ಅಂತ. ಓಕೆ, ಸೊ ವೆರಿ ಗುಡ್, ಗೆಸ್ ಮಾಡಿದ್ರಿ. ಸೊ ಇದ್ರದ್ದೆಲ್ಲ ನಾನು ಲಾಸ್ಟ್ ಅಲ್ಲಿ ಏನ್ ಮೀನಿಂಗು ಅಂತ ಕೇಳ್ತೀನಿ, ಒಬ್ಬೊಬ್ರದೇ ಹೇಳ್ತೀನಿ. ಓಕೆ, ಸೊ ಇದ್ರ ನೆಕ್ಸ್ಟ್ ಪಾಯಿಂಟ್ ಏನು ನಾನು ಹೇಳ್ಬೇಕಂತಿರೋದು ಅಂದ್ರೆ, ಈಗ ನಾವು ಏನಕ್ಕೆ ಹೇಗೆ ಬಯೋಲಾಜಿಕಲ್ ಬೇಸಿಸ್ ಅದೆಲ್ಲ ತಿಳ್ಕೊಂಡ್ವಿ. ಸೊ ನಾವು ಏನೇನ್ ಮಾಡಿದ್ರೆ ನಮ್ ಹೆಲ್ತ್ ಈ ತರನೇ ಇರುತ್ತೆ, ಅಂದ್ರೆ 60 ಇಯರ್ಸ್ ಆದ್ರೂ 40 ಇಯರ್ಸ್ ತರ ಹೆಂಗ್ ಫೀಲ್ ಮಾಡೋದು, ಅದನ್ನ ಯಾರಾದ್ರೂ ಹೇಳ್ತೀರಾ? ಅಂದ್ರೆ ಏನೇನ್ ಟೆಕ್ನಿಕ್ಸ್ ಮನೇಲೆ ಮಾಡ್ಬೋದು, ಅಥವಾ ಹೇಗೆ ನಮ್ ಸೋಷಿಯಲ್ ಸರ್ಕಲ್ ಅಲ್ಲಿ ಏನ್ ಮಾಡ್ಬೋದು, ಕಮ್ಯುನಿಟಿಲಿ ಏನ್ ಮಾಡ್ಬೋದು? ನೀವೇನಾದ್ರೂ ಎಕ್ಸಾಂಪಲ್ಸ್ ಇದೆಯಾ ನೀವ್ ಮಾಡಿರೋದು? ಏನಾದ್ರೂ ಹೇಳ್ತೀರಾ ಸ್ವಲ್ಪ? ಯಾವಾಗ್ಲೂ ಏನಾದ್ರೂ ಕಲಿತಾನೆ ಇರ್ಬೇಕು. ವೆರಿ ಗುಡ್. ಓಕೆ, ಎಕ್ಸಾಂಪಲ್ ಮ್ಯಾಮ್? ಇವಾಗ ನಮ್ಗೆ ಏಜ್ ಆಯ್ತು ಅಂತ ಸುಮ್ನೆ ಮನೇಲಿ ಕೂತಿದೀವಿ ಅನ್ಬಿಟ್ಟು ಸುಮ್ನೆ ಇರ್ಬಾರ್ದು. ಇವಾಗ ನಾನ್ ಮಾಡ್ತಾ ಇರೋದು ಮ್ಯೂಸಿಕ್ ಕಲಿಯೋದು, ಅಥವಾ ವೆಬಿನಾರ್ಸ್ ಅಟೆಂಡ್ ಮಾಡೋದು, ಆತರ ಇದು ಸಮಾಜ ಒಂದು ಲೇಡೀಸ್ ಅಸೋಸಿಯೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಹೀಗೆ ಏನಾದ್ರೂ ಜನರ ಜೊತೆ ಮಿಕ್ಸ್ ಆಗ್ತಾ ಇರ್ಬೇಕು. ಸೋಷಿಯಲ್ ಇಂಟರಾಕ್ಷನ್ ತುಂಬಾ ಇಂಪಾರ್ಟೆಂಟ್. ಓಕೆ, ನೀವು ಸಂಗೀತ ಅಂದ್ರೆ ಅದ್ರಲ್ಲಿ ಏನಾದ್ರು ಸ್ಪೆಸಿಫಿಕ್ ಕಲಿತಿದ್ದೀರಾ? ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್? ದೇವರ ನಾಮ, ಭಾವಗೀತೆ. ಓಕೆ ಓಕೆ, ವೆರಿ ಗುಡ್. ಹಾ, ಸೊ ಇದೆಲ್ಲ ಹೊಸ ಥಿಂಗ್ಸ್ ಕಲಿತಾ ಇದ್ರೆ ತುಂಬಾ ಹೆಲ್ಪ್ ಆಗತ್ತೆ. ಓಕೆ, ಬೇರೆ? ವೆಬಿನಾರ್ಸ್ ತರ ಬೇರೆ ಬೇರೆ ವೆಬಿನಾರ್ಸ್ ಅಟೆಂಡ್ ಮಾಡ್ತೀನಿ. ವೆರಿ ಗುಡ್. ಓಕೆ. Never give up. ಗಾರ್ಡನಿಂಗ್ ಮೇಡಮ್. ಹೌದು, ಗಾರ್ಡನಿಂಗ್ ಕೂಡ. ಗಾರ್ಡನಿಂಗ್ ಮಾಡ್ಬೋದು. ವೆರಿ ಗುಡ್. ಓಕೆ. Number one is that Never give up. Never give up. some 100% some kind of exercise, some Exercise then ಮಾಡ್ಬೋದು. correct food at the right time, correct sleep hygiene. ಕೇಳಿಸ್ತಾ ಇದೆಯಾ? ಜಂಬುನಾಥ್ ಸರ್, ನಿಮ್ದು ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. Relative is very, very important. And you move with almost all people. You don't stop your moving only with your age people. You become friends with all. You are. ಓಕೆ ಓಕೆ, ಗೊತ್ತಾಯ್ತು. ಜಮುನಾಥ್ ಸರ್, ನೀವು ಹೇಳ್ತಿರೋದು ಕರೆಕ್ಟ್. ಎಲ್ಲಾ ಏಜ್ ಗ್ರೂಪ್ಸ್ ಜೊತೆಗೂ ಮಿಂಗಲ್ ಆಗ್ಬೇಕು. ದಟ್ ಇಸ್ ವೆರಿ ಗುಡ್ ಐಡಿಯಾ. ಓಕೆ, ಆಮೇಲೆ ವಾಣಿ ಮೇಡಮ್ ಯಾರೋ ಹೇಳಿದ್ರು ಅನ್ಸುತ್ತೆ, ಹೊಸ ಥಿಂಗ್ಸ್ ಕಲಿಯೋದು ಅಂತ.
ಹೊಸ ಥಿಂಗ್ಸ್ Gardening. ಕಲಿಯೋದು ಅಂತ ಹೇಳಿದಾಗ ನೆನಪು ಬಂತು, ಇವರು HK ಬಸವರಾಜ್ ಸರ್ ಇದೀರಲ್ಲ ಸರ್, ನೀವು ಅವಾಗ್ಲೇ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಮೊಮ್ಮಗ ಹತ್ರನ ಏನೋ ಹೇಳಿಸ್ಕೊತಾ ಇದ್ರಿ, ಹೇಗೆ ಮ್ಯೂಟ್ ಅನ್ಮ್ಯೂಟ್ ಮಾಡೋದು ಅದೆಲ್ಲ ಕಲ್ತ್ಕೊತಿದ್ರು ಹೊಸ ತರದ್ದು ತುಂಬಾ ಹೆಲ್ಪ್ ಆಗತ್ತೆ. ಟೆಕ್ನಾಲಜಿ ಹೆಲ್ಪ್, AI ಹೆಂಗ್ ಕಲಿಯೋದು, ನೋಕಿಯಾ ಫೋನ್ ಇಂದ ಆಂಡ್ರಾಯ್ಡ್ ಫೋನ್ ಹೆಂಗ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡೋದು, ಆಂಡ್ರಾಯ್ಡ್ ಫೋನ್ ಇಂದ ಹೇಗೆ AI ಕಲ್ತ್ಕೊಳ್ಳೋದು, ಇದೆಲ್ಲಾನು ಹೆಲ್ಪ್ ಆಗತ್ತೆ. Present day children are very active, madam. ಕರೆಕ್ಟ್. ಹ್ಮ್. Very active. I learned many things from my grandson. ಗ್ರ್ಯಾಂಡ್ ಸನ್ ಅಲ್ಲಿ ಬರ್ಲಿ, ಹಾಯ್ ಹೇಳೋಣ. Hi. Hi, Anil. ಹಾಯ್. ಹಾಯ್ ಹಾಯ್, ಐ ಸಾ ಯು ಟೀಚಿಂಗ್ ಹಿಮ್, ಹಂಗೆ ಹೇಳ್ಕೊಡು. ಸರಿ ಸರಿ. ಓಕೆ, ಥ್ಯಾಂಕ್ ಯು. Thank you, madam. ಓಕೆ, ಸೊ ಆ ಥರ ಹೊಸ ಥಿಂಗ್ಸ್ ಕಲಿತಿದ್ರು ನಮ್ಗೆ ಮೈಂಡ್ ತುಂಬಾ ಆಕ್ಟಿವ್ ಆಗಿರುತ್ತೆ. ವಾಣಿ ಮ್ಯಾಮ್, ನೀವೇನೋ ಬೇರೆ ಹೇಳ್ಬೇಕಿತ್ತಾ? ಮೇಡಮ್, ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್. ಹಾ, ವೆರಿ ಗುಡ್. ಓಕೆ. ಸ್ವಲ್ಪ ನೀವೇ ಹೇಳ್ಬಿಡಿ ಹೆಂಗೆ ಅಂತ. ಎಕ್ಸ್ಪ್ರೆಸಿಂಗ್ ಗ್ರಾಟಿಟ್ಯೂಡ್ ಅಂದ್ರೆ ನಮ್ಗೆ ಏನಿದೆ ರಿಸೋರ್ಸಸ್, ದೇವ್ರು ಏನ್ ಕೊಟ್ಟಿದ್ದಾನೆ ಅದಕ್ಕೆ ಕೃತಜ್ಞರಾಗಿರೋದು. ವೆರಿ ಗುಡ್. ಆಮೇಲೆ ಬೇರೆಯವ್ರ ಜೊತೆ ಕಂಪೇರ್ ಮಾಡ್ಕೊಂಡು ನಮ್ಗೆ ಇದಿಲ್ಲ ಅದಿಲ್ಲ ಅಂತ ಕೊರಗಬಾರದು. ನಮ್ಗಿರುವಂತ ರಿಸೋರ್ಸಸ್ ನ ಬಳಸ್ಕೊಂಡು ಎಷ್ಟು ಚೆನ್ನಾಗಿ ಇರ್ಬೋದೋ ಅಷ್ಟು ಚೆನ್ನಾಗಿರ್ಬೇಕು ಅಂತ. ಕರೆಕ್ಟ್. ಓಕೆ, ಸೊ ಮೇ ಬಿ ಎಲ್ಲರೂ ಕೇಳಿರ್ತೀರಾ ಇದನ್ನ, ಗ್ರಾಟಿಟ್ಯೂಡ್ ಅನ್ನೋ ಪದನ್ನ, ಮತ್ತೆ ಗ್ರಾಟಿಟ್ಯೂಡ್ ಇಂದ ಏನಾಗತ್ತೆ. ಅದೇ ಥರದ್ದು ನಾವು ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಏನ್ ಇಲ್ವೋ ಅದ್ರ ಬಗ್ಗೆನೇ ಕೊರಗ್ತಾ ಇದ್ರೆ ಅದೇ ಥರದ್ ವಿಚಾರಗಳು ನಮ್ಮ ಲೈಫಲ್ಲಿ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಹಾಗೇನೆ ಏನಿದೆ, ಏನ್ ಪಾಸಿಟಿವ್ ಆಗಿದೆ, ಏನ್ ಖುಷಿಯಾಗಿದೆ, ನಮ್ಮ ಹತ್ರ ಏನ್ ಇದೆ ಪಾಸಿಟಿವ್ಸ್ ನ ಯೋಚನೆ ಮಾಡ್ತಿದ್ರೆ ಪಾಸಿಟಿವ್ಸೇ ಹತ್ರ ಬರಕ್ ಶುರು ಆಗತ್ತೆ. ಸೊ ಅದನ್ನು ನಾವು ಏಜ್ ಆಗೋ ವಿಚಾರದಲ್ಲಿ ತುಂಬಾ ಹೆಲ್ಪ್ ಆಗತ್ತೆ. ಓಕೆ, ಕ್ಲಾಸ್. Yes. Yes, ma'am. Yes, ma'am. ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ಸೆಕೆಂಡ್ ಪರ್ಸನ್ದು ನಾನು ಕೇಳ್ತೀನಿ ಈಗ. ಈ ಪರ್ಸನು ಅವ್ರು ಎಷ್ಟೋ ದೊಡ್ಡ ರಿಚ್ ಫ್ಯಾಮಿಲಿಯಿಂದಾನೇ ಬಂದಿರ್ತಾರೆ, ಆದ್ರೆ ಅವರು ಅವ್ರ ಫ್ಯಾಕ್ಟ್ರಿನೇ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿ ಚಿಕ್ಕ ಮಟ್ಟದಲ್ಲಿ ಸ್ಟಾರ್ಟ್ ಮಾಡಿದ್ರು ಕೂಡ ಆ ಇಡೀ ಫ್ಯಾಕ್ಟ್ರಿನ ತುಂಬಾ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಕೊನೆಗೆ ಇಂಡಿಯಾ ಜಾಗ್ವಾರ್ ಕಂಪನಿ ಅಥವಾ ಲ್ಯಾಂಡ್ ರೋವರ್ಸ್ ನ ಬೈ ಮಾಡೋದ್ರಲ್ಲೂ ಹೆಲ್ಪ್ ಮಾಡ್ತಾರೆ. ಆದ್ರೆ ಅವರು ತೀರ್ ಹೋಗಿದ್ದಾರೆ, ಬಟ್ ಇವ್ರ ಹೆಸರೇನು? Tata. ರತನ್ ಟಾಟಾ. ವೆರಿ ಗುಡ್, ರತನ್ ಜಿ ಟಾಟಾ. ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ರತನ್ ಟಾಟಾ ಅವರು ಎಲ್ಡರ್ಲಿ ಏಜ್ ಆಗೋ ತನಕನೂ ಅವರು ಎಲ್ಲ ಮೆಂಟರ್ಶಿಪ್ ಮಾಡ್ತಾ ಇದ್ರು, ತುಂಬಾನೇ ಹೆಲ್ಪ್ ಮಾಡ್ತಾ ಇದ್ರು. ಮತ್ತೆ ಇವಾಗ ನೀವು ಕೇಳಿರ್ಬೋದು, ಗುಡ್ ಫೆಲೋಸ್ ಅಂತ ಒಂದು ಆರ್ಗನೈಸೇಷನ್ ಇದೆ, ಅದು ಇದು ಎಲ್ಡರ್ಲಿ ಏಜ್ ಗ್ರೂಪ್ ಅವ್ರ ಜೊತೆಗೆ ತುಂಬಾ ಕೆಲಸ ಮಾಡುತ್ತೆ, ಹೇಗೆ ಹೆಲ್ದಿ ಏಜಿಂಗ್ ಮಾಡಿಸೋದು ಈ ತರ. ಸೊ ಆ ಹುಡುಗ, ಶಾಂತನು ಅನ್ನೋ ಹುಡುಗನ್ನ ಮೆಂಟರ್ ಮಾಡಿದ್ದು ರತನ್ ಟಾಟಾ ಅವರೇ. ಸೊ ಇದು ಸೆಕೆಂಡ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಹಂಗೆ ಹೋಗೋಣ. ಇದು ಗಂಡ ಹೆಂಡತಿ ಒಂದ್ ದೊಡ್ಡ ಸಾಫ್ಟ್ವೇರ್ ಕಂಪನಿನ ಕಟ್ಟಿದ್ದಾರೆ. ಆ ಸಾಫ್ಟ್ವೇರ್ ಕಂಪನಿ ಒಂದೇ ಅಲ್ಲ, ಆ ಹೆಂಡತಿ ಅವರು ಫಸ್ಟ್ ಫೀಮೇಲ್ ಇಂಜಿನಿಯರ್. ಸುಧಾಮೂರ್ತಿ. ಸುಧಾಮೂರ್ತಿ. Infosys, madam. ಕರೆಕ್ಟ್, ನಾರಾಯಣ್ ಮೂರ್ತಿ, ಸುಧಾಮೂರ್ತಿ. ಸುಧಾಮೂರ್ತಿ ಅವ್ರೇನು ಈಗ್ಲೂ ಕೂಡ ಅವರು ಇಂಟರ್ವ್ಯೂಗಳಲ್ಲಿ ಹೇಳೋದು ನೀವೆಲ್ಲ ಹೇಳಿದ ವಿಚಾರ ತರಾನೇ. ಈಗ್ಲೂ ಅವ್ರು ಹೊಸ ವಿಚಾರಗಳು ಕಲಿತಾರೆ. ಮೊನ್ನೆ ಐ ಥಿಂಕ್ 2-3 years ಬ್ಯಾಕ್ ಹೇಳಿದ್ ಇಂಟರ್ವ್ಯೂಲೂ ಅವರು ಹಳೆಗನ್ನಡ ಕಲಿಯಕ್ ಹೋಗ್ತಿದ್ರು. ಸೊ ಈ ಏಜ್ ಅಲ್ಲೂ ಅವ್ರೊಂದು ಹೊಸ ಭಾಷೆನ ಕಲಿಯಕ್ ಹೋಗ್ತಾ ಇದ್ರು. ಸೊ ಇದು 3 and 4 ಎಕ್ಸಾಂಪಲ್ಸ್ ಆಯ್ತು. ಸೊ ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಅಂದ್ರೆ ನೀವೆಲ್ಲ ಹೇಳಿದ್ರಿ, ಇಷ್ಟೊಂದೆಲ್ಲ ಐಡಿಯಾಸ್ ಕೊಟ್ರಿ. ಹೆಲ್ದಿ ಏಜಿಂಗ್ ಅಂದ್ರೆ ಏನು, ಈ 60 years ಆದ್ರೂ 70 years ಆದ್ರೂ 40 ತರ ಹೆಂಗ್ ಅನ್ಸೋದು ಅಂತೆಲ್ಲ. ಸೊ ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಎಷ್ಟ್ ಜನ ಇದನ್ನ ಫಾಲೋ ಮಾಡ್ತಿರ್ತಾರೆ, ಎಷ್ಟ್ ಜನ ಫಾಲೋ ಮಾಡ್ತಿರಲ್ಲ? ಅಥವಾ ನಮ್ಗೆ ಎಲ್ಲ ನಾಲೆಜ್ ಇದೆ, ನಮ್ಗೆ ಮಾಡಕ್ ಆಗ್ತಿಲ್ಲ ಅನ್ನೋರು ಯಾರಿದ್ದೀರಾ? Good question. ಎಲ್ಲ ಇದೆ ಮೇಡಮ್, ಗೊತ್ತು, ಎಲ್ಲ ಹೇಳ್ಕೊಟ್ಟಿದ್ದಾರೆ ನಮ್ಗೆ. ನಾವು VMS ಸೆಷನ್ಸ್ ತುಂಬಾ ನೋಡಿದೀವಿ, ಆದ್ರೆ ಮಾಡಕ್ ಆಗ್ತಾ ಇಲ್ಲ. ಎಷ್ಟ್ ಜನ ಇದ್ದೀರಾ ಆತರ? ಹಲೋ ಮೇಡಮ್, ನಾನು ಸರೋಜಾಬಾಯಿ ಅಂತ. ಹೇಳಿ ಮೇಡಮ್, ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೀರಾ? ಹೌದು. ನಿಮ್ಗೆ ಯಾಕೆ ಅನ್ಸುತ್ತೆ? ಅಂದ್ರೆ ಯಾಕೆ ಮಾಡಕ್ ಆಗ್ತಿಲ್ಲ? ಅಥವಾ ಏನಾದ್ರು ಹೆಲ್ತ್ ಇಶ್ಯೂಸ್ ತರನಾ? ಏನಕ್ಕೆ ಆಗ್ತಾ ಇಲ್ಲ? ಒಂಥರ ಜನರಲ್ ಆಗಿ ಇದ್ ಮಾಡಕ್ಕೆ ಆಗ್ತಿಲ್ಲ. ಎಲ್ತು ಅಂತಲ್ಲ, ಸ್ಟ್ರಕ್ ಆಗ್ಬಿಡುತ್ತೆ. ಮಾಡ್ಬೇಕು ಅನ್ಸುತ್ತೆ, ಒಂಥರ ಸ್ಟ್ರಕ್ ಆತರ ಆಗುತ್ತೆ. ಓಕೆ, ಏನ್ ಮಾಡ್ಬೇಕು ಅಂತ ಅನ್ಸುತ್ತೆ? ಅಂದ್ರೆ ಏನಾದ್ರು ಕಲಿಬೇಕು ಅನ್ಸುತ್ತಾ ಅಥವಾ ಏನ್ ಮಾಡ್ಬೇಕು? ಕಲಿಬೇಕು ಅನ್ಸುತ್ತೆ.
ಎಲ್ಲ ಪಾಸಿಟಿವ್ ಮಾಡ್ಬೇಕು ಅನ್ಸುತ್ತೆ, ಅದು ಮಾಡಲಿಕ್ಕೆ ಒಂಥರ ಸ್ಟ್ರಕ್ ಆಗ್ಬಿಡುತ್ತೆ, ಇದಾಗ್ಬಿಡುತ್ತೆ. ಅಂದ್ರೆ ಅದಕ್ಕೊಂದ್ ಸ್ವಲ್ಪ ಕಾರಣ ಒಂದು ಈ ವಯಸ್ಸಲ್ಲಿ ನಾನ್ ಕಲಿಯಕ್ ಶುರು ಮಾಡಿದ್ರೆ ಯಾರು ಏನ್ ಅನ್ಕೊಂಡ್ಬಿಡ್ತಾರೋ ಅನ್ನೋದೊಂದು ಯೋಚನೆ. Your internet is now. ಓಕೆ ಓಕೆ, Your internet ನನ್ನ is not ಇಂಟರ್ನೆಟ್ okay. Someone's internet not okay. ವರ್ಷ ಅವರೇ ಒಂದ್ ನಿಮಿಷ ನಾನು ಚೇಂಜ್ ಮಾಡ್ತೀನಿ. ಸ್ವಲ್ಪ ಚೇಂಜ್ ಮಾಡಿ. ಅವ್ರದ್ದೇ ಸರಿ. ಓಕೆ, ಕೇಳಿಸ್ತಾ ಇದೆಯಾ ಇವಾಗ? ಇವಾಗ ಕೇಳಿಸ್ತಮ್ಮ. ಕೇಳಿಸ್ತಾ ಇದೆ ಮೇಡಮ್. ಓಕೆ ಓಕೆ. ಸೊ ಸರೋಜಾ ಮೇಡಮ್ ಅವ್ರು ಹೇಳ್ದಂಗೆನೆ ಈ ತರ ಸ್ಟಕ್ ಆಗೋ ವಿಚಾರಗಳು ಇರುತ್ತೆ. ಸೊ ನಾನು ಆ ತರದ್ ಅದಕ್ಕೆ ಒಂದ್ 4-5 ಕಾರಣ ಹೇಳ್ತೀನಿ ಏನಕ್ಕೆ ಆಗ್ತಾ ಇರುತ್ತೆ ಅಂತ. ಬಟ್ ನಿಮ್ಗೆಲ್ಲ ಏನಾದ್ರೂ ಅನ್ಸುತ್ತಾ, ಹೇಗ್ ಹೆಲ್ಪ್ ಮಾಡ್ಬೋದು, ಅವ್ರಿಗೆ ಏನ್ ಯೋಚನೆಗಳು ಬರ್ತಿರ್ಬೋದು, ಮತ್ತೆ ಅದಕ್ಕೆ ಏನ್ ಹೆಲ್ಪ್ ಮಾಡ್ಬೋದು? ಯಾರಾದ್ರೂ ಹೇಳ್ತೀರಾ 1-2 ಕಾರಣ? ಅವ್ರಿಗೆ ಸಮಯ ಕೊಡೋಕ್ ಆಗ್ತಾ ಇಲ್ಲ, ಓಕೆ, ಸಮಯ ಒಂದು ಟೈಮ್. ಸಮಯ ಡಿವೋಟ್ ಮಾಡಕ್ಕಾಗಿಲ್ಲ. ಓಕೆ, ಒಂದು ಟೈಮು. ಓಕೆ, ಹೇಳ್ತಾರಷ್ಟೇ. ಫರ್ಗಿವ್ನೆಸ್ ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ವಿ ಫೀಲ್ ಲೈಟ್ ಅಂಡ್ ವಿ ವಿಲ್ ಹ್ಯಾವ್ ಲಾಟ್ ಆಫ್ ಟೈಮ್ ಫಾರ್ ಅದರ್ ಥಿಂಗ್ಸ್, ಗುಡ್ ಥಿಂಗ್ಸ್. ಓಕೆ, ಫರ್ಗಿವ್ನೆಸ್ ಮಾಡ್ಬೋದು. ಓಕೆ, ಎನಿಥಿಂಗ್ ಎಲ್ಸ್? ಮೈಂಡ್ ಸೆಟ್. ಓಕೆ. ಸೊ ಈಗ ಎಷ್ಟೊಂದ್ ಜನ ಆಫ್ಟರ್, ಸಾರಿ ಏನ್ ಹೇಳಿದ್ರಿ? ಆಕ್ಸೆಪ್ಟೆನ್ಸ್. ಓಕೆ, ಏನ್ ಆಕ್ಸೆಪ್ಟ್ ಮಾಡ್ಕೋಬೇಕು ಅವರು? ಓಕೆ, ಸೊ ಏನ್ ಮಾಡೋಣ ಅಂದ್ರೆ, ಈಗ ಎಷ್ಟೊಂದ್ ಜನ ನಾವು ಈ ಏಜ್ ಆಗ್ತಾ ಇದ್ದಂಗೆನೆ ನಾವ್ ಈ ಕೆಲಸ ಮಾಡಬಾರ್ದು, ಈ ತರ ಎಲ್ಲ ಥಾಟ್ಸ್ ಬರುತ್ತೆ. ಅಯ್ಯೋ ನನ್ಗೆ 50 ವರ್ಷ ಆಗೋಗಿದೆ, ನಾನ್ ಹೋಗಿ ಇವಾಗ ಡ್ಯಾನ್ಸ್ ಕಲಿಯಕ್ ಆಗತ್ತಾ ಅಂತ ಅನ್ಕೊಳ್ಳೋರು ತುಂಬಾ ಜನ ಇರ್ತಾರೆ. ಆಮೇಲೆ ಪುಟ್ ಮಕ್ಳು ಮಾಡ್ತಾ ಇದಾರೆ ಇದೆಲ್ಲ, ಸ್ಕೇಟಿಂಗ್ ಎಲ್ಲ ಪುಟ್ ಮಕ್ಳು ಕಲಿಯೋ ವಿಚಾರ, ನಾನ್ ಕಲಿಯಕ್ ಆಗತ್ತಾ ಅಂತ ಎಲ್ಲ ಯೋಚನೆಗಳು ಬರುತ್ತೆ. ಅದಿರ್ಬೋದು, ಇಲ್ಲ ಅಂದ್ರೆ ನಿಮ್ಗೆ ಏನೋ ಹೆಲ್ತ್ ಇಶ್ಯೂಸ್ ಇಂದ ಇರ್ಬೋದು, ಟೈಮ್ ವಿಚಾರದಿಂದ ಇರ್ಬೋದು, ಅದೆಲ್ಲ ಒಬ್ಬೊಬ್ಬರಿಗೆ ಸ್ಪೆಸಿಫಿಕ್ ಆಗಿರತ್ತೆ. ಸೊ ಆ ತರದ್ರಲ್ಲಿ ಏನಾದ್ರು ಹೆಲ್ತ್ ಇಶ್ಯೂ ಇದ್ರೆ ಕರೆಕ್ಟ್ ಫಿಸಿಕಲ್ ಕಲಿಯಕ್ ಆಗಲ್ಲ. ನೀವ್ ಏನ್ನ ಕಲಿಬೇಕು ಅಂತಿದ್ದೀರಾ? ಅಂದ್ರೆ ಮೇಡಮ್ ಅದೇ ಹೊಸದ್ ಕಲಿಬೇಕು ಅನ್ನೋದು ಇರುತ್ತೆ ಮೈಂಡ್ ಅಲ್ಲೇ, ಅದು ಕಲಿಯಕ್ ಹೋಗೋದಕ್ಕೆ ಒಂಥರ ಹಿಂದೆ ಇದಾಗ್ಬಿಡುತ್ತೆ. ಕರೆಕ್ಟ್. ಅದನ್ನಲ್ಲಿ ನಾವು ಬೇಕಾದ್ರೆ ಈಗ ಫಿಸಿಕಲ್ ಆಕ್ಟಿವಿಟೀಸ್ನೆಲ್ಲ ಕಲಿಬೇಕು ಅಂದ್ರೆ ಸ್ವಲ್ಪ ಹಿಂದೇಟ್ ಹಾಕೋದು ಸಹಜಾನೇ. ಈಗ ಮನೇಲೆ ಕುತ್ಕೊಂಡು ಸಂಗೀತ ಕಲಿಯೋದಾಗ್ಲಿ, ಅಥವಾ ಏನೋ ಪೇಂಟಿಂಗ್, ಡ್ರಾಯಿಂಗ್ ಮಾಡೋದಾಗ್ಲಿ, ಗಾರ್ಡನಿಂಗ್ ಮಾಡೋದಾಗ್ಲಿ, ಇದೆಲ್ಲ ಈಸಿಯಾಗಿ ಮಾಡ್ಬೋದಂತ ಕೆಲ್ಸಗಳಲ್ವಾ? ಅದನ್ನೆಲ್ಲ ಯಾವಾಗಾರ ಮಾಡ್ಬೇಕು ಅಂತ ಯೋಚನೆ ಮಾಡಿದೀರಾ? ಹೌದೌದು, ಮಾಡ್ಬೇಕು ಅಂತ ಯೋಚನೆ ಮಾಡಿದ್ದೀನಿ. ಏನ್ ಮಾಡಿದೀರಾ ಹಂಗಂದ್ರೆ? ಅದ್ರ ಬಗ್ಗೆ ಏನಾದ್ರ ನೆಕ್ಸ್ಟ್ ಪ್ಲಾನ್ಸ್? ಅಪಾರ್ಟ್ಮೆಂಟ್ ನಮ್ದು ಫ್ಲಾಟ್, ಅದು ಹಿಂದೆ ಬಾಲ್ಕನಿಯಲ್ಲಿ ಇದೆಲ್ಲ ಮೇಂಟೈನ್ ಮಾಡಿದ್ದೀನಿ, ಪಾರ್ಟ್ಸ್ ಎಲ್ಲ ಎಲ್ಲ ಮಾಡಿದ್ದೀನಿ. ಕಾಮನ್ ಗಾರ್ಡನ್ಸ್ ಮೇಂಟೈನ್ ಮಾಡ್ಬೇಕಮ್ಮ. ಕಾಮನ್ ಗಾರ್ಡನ್ಸ್ ಇದಲ್ಲವಾ? ಹೌದು, ಕಾಮನ್ ಗಾರ್ಡನ್ಸ್ ಇದಲ್ವಾ? ಅಲ್ಲೇ ಸ್ವಲ್ಪ ಕೆಲಸ ಮಾಡಿ, ಅಲ್ಲೇ ಸ್ವಲ್ಪ ಪ್ಲಾಂಟ್ಸ್ ತಕೊಂಡು ಅಲ್ಲೇ ಗ್ರೋ ಮಾಡಿ. ಅದೇ ಮಾಡ್ತಿದ್ದಾರೆ. ಸೊ ಸರೋಜಾ ಅವ್ರೆ, ನೀವು ಆಲ್ರೆಡಿ ಮಾಡ್ತಿದ್ದೀರಲ್ಲ, ಯಾಕೆ ಇಲ್ಲ ಅಂತ ಇದ್ದೀರಾ? ಅಲ್ಲ, ಈಗ ಒಬ್ರು ಅವ್ರ ಮೇಡಮ್ ಹೇಳ್ದಂಗೆ ಟೈಮ್ ಅಭಾವ ಅಂತಂದ್ರಲ್ಲ, ಅದು ಓಕೆ. ಒಂಥರ ಬೆಳಿಗ್ಗೆ ರಾತ್ರಿ ಮುಗ್ದೇ ಹೋಗ್ಬಿಡುತ್ತೆ. ನಾ ಯೋಗ, ವಾಕಿಂಗು ಎಲ್ಲ ಮಾಡ್ತೇನೆ. ಅಲ್ಲ ನೋಡಿ, ಮತ್ತೆ ಯೋಗ, ವಾಕಿಂಗು, ಗಾರ್ಡನಿಂಗು, VMS ಎಲ್ಲ ಅಟೆಂಡ್ ಮಾಡಿದ್ರು ಮಾಡ್ತಿಲ್ಲ ಅಂತ ಇದ್ದೀರಾ? ಮಾಡಿದ್ರೆ ಒಂದ್ ಸ್ವಲ್ಪ ಹೆಲ್ತ್ ಫಿಯರ್ ಇದೆ ನನಗೆ. ಹೆಲ್ತ್ ಫಿಯರ್ ಒಂದ್ ಸ್ವಲ್ಪ ಏನಾದ್ರು ಹೆಲ್ತ್ ಇದಾಗ್ಬಿಟ್ರೆ ನಾನು ತುಂಬಾ ವರಿ ಮಾಡೋದು, ಇದ್ ಮಾಡೋದು, ಆತರ ಸ್ವಲ್ಪ ಇದಿದೆ. ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನನಗೆ. Okay. See, then I think you'll have to think about your attitudes and mind. Okay. What is your health status? What is your, what is the medicines that you are taking? How many times you are consulting your doctors? Once in 3 months, once in 3 months, 6 months? Are you taking yourself tablets? Self prescription ಮಾಡಿದೀರಾ? ಇಲ್ಲ ಡಾಕ್ಟರ್ ಹತ್ರ ಹೋಗ್ತೀರಾ? ಅಸೆಸ್ಮೆಂಟ್ ಮಾಡಿದೀರಾ? ಹೆಲ್ತ್ ಅಸೆಸ್ ಮಾಡಿದೀರಾ? ಇದು ಹೋಗಿದ್ದೀರಾ? ದಟ್ ಇಸ್ ಹೆಲ್ತ್ ಚೆಕ್ಅಪ್ ಹೋಗಿದ್ದೀರಾ? All those things you have to do, and you build up a positive attitude to life. Okay.
What? See, don't mistake me. What is your age, ma? No, don't me. Okay. What? Say, will you be say around 65? Yeah, 65. Then see, okay, my guess is right. Okay, you are Ah, 65. Array, you can live for another 35 years, yeah, easily. okay. No, there is life into it. Yeah. You can put years into life instead of taking, life into years. You can put years into life. You can be Okay. very happy. Okay. ನೀವು ಸಪರೇಟ್ ಆಗಿದ್ದೀರಾ ಅವ್ರು ಯಾರ್ಯಾರು ಇದ್ದಾರೆ ಮನೆಯಲ್ಲ Husband and wife. Husband, wife, ಇಬ್ರೆ. 2 members. ವೆರಿ ಗುಡ್ ಸೊ ಅಂಡ್ ಹಸ್ಬೆಂಡ್ ಇಸ್ ಕೋಆಪರೇಟಿಂಗ್ ವಿತ್ ಯು Yeah. ದೆನ್ ವಾಟ್ ಇಸ್ ದ ಪ್ರಾಬ್ಲಮ್ ಈಗ ಅವರು ಹಸ್ಬೆಂಡ್ ಸ್ವಲ್ಪ ಸರ್ ಕೌನ್ಸಿಲಿಂಗ್ ಸೆಷನ್ ಸ್ಟಾರ್ಟ್ ಮಾಡ್ಬಿಟ್ವಿ. ಒಂದ್ ನಿಮಿಷ ಅದಕ್ಕೆ ನಾನು ಒಂದು ಎಕ್ಸಾಂಪಲ್ಸ್ ತೋರಿಸ್ತೀನಿ. ನನ್ಗೆ ಈ ಕ್ವೆಶ್ಚನ್ ಬರುತ್ತೆ ಅಂತ ಅನ್ಕೊಂಡೆ. ನಾನು ಒಂದು ಶೇರ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಆಲ್ರೆಡಿ ರೆಡಿ ಇಟ್ಟಿದೀನಿ ಏನೇನಿದೆ ಅಂತ. ತೋರಿಸಿ ಇದ್ ಕೇಳಿಸ್ತಿದ್ಯಾ? ಅಂತ ಕೆಲಸ ಮಾಡ್ತೆ. ನಾನು ಸರ್ಜನ್. ಸರ್ಜನ್ ಹಂಗಂದ್ರೆ ಅಂತ ಹಂಗಂದ್ರೆ ನಮ್ದು ಹೊಲಿಗೆ ಹಾಕುದ್ ಕೆಲ್ಸ. ನಾನ್ ರೋಜನಿ ಜಗತ್ತ ಹೊಲ್ಕೊಡ್ತೀಯ. ಓಕೆ, ಸೊ ನಾನು ಈ ತರದ್ದು ಇನ್ನು 3 ಪೇಜ್ ಇದೆ, ನಾನು ತೋರಿಸ್ತೀನಿ. ಇವರೆಲ್ಲ ಎಲ್ಡರ್ಲಿ ಏಜ್ ಗ್ರೂಪ್ ಅವರು ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ಸ್ ಆಗ್ಬಿಟ್ಟಿದ್ದಾರೆ. ಎಷ್ಟು ಮಿಲಿಯನ್ ಫಾಲೋವರ್ಸ್ ಗೊತ್ತಾ ಅವ್ರಿಗೆ. ಇನ್ನೊಂದು ತೋರಿಸ್ತೀನಿ, ತುಂಬಾ ಸಂತೋಷ ಆಯ್ತು ಇದನ್ನ ನೋಡಿ. ಅವ್ರದ್ದು ಹೆಸರು ಸ್ವಲ್ಪ ಶೇರ್ ಮಾಡಿ. ಹಾ, ಹೇಳ್ತೀನಿ, ನಾನು ಕಳಿಸ್ತೀನಿ. ಒಂದ್ ನಿಮಿಷ, ಇನ್ನೊಂದು ತೋರಿಸ್ತೀನಿ. ನಾನು ತುಂಬಾ share ಸಂತೋಷ ಆಯ್ತು. ಅವ್ರು ಬರೀ ಡಾನ್ಸ್ ಮಾಡಿನೇ ಫೇಮಸ್ ಆಗಿದ್ದಾರೆ ಇವರು. ಸೊ ಈ ತರದ್ದು ಎಷ್ಟೆಲ್ಲ ಮಾಡ್ಬೋದು ಅನ್ನೋದು ಸ್ವಲ್ಪ ಇನ್ಸ್ಪಿರೇಷನಲ್ ಆಗಿ ನಾವು ದಿನ ನೋಡ್ತಾ ಇದ್ರೆ ನಿಮ್ಗೆ ಅದನ್ನು ಇನ್ನೂ ಚೆನ್ನಾಗಿ ಅನ್ಸಕ್ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಇದೆಲ್ಲ ನಾವು ಈ ಏಜ್ ಅಲ್ಲಿ ಮಾಡೋ ಅಂತ ವಿಚಾರ ಅಲ್ಲ ಅಂತ ಎಷ್ಟೊಂದ್ಸತಿ ಅನ್ಸುತ್ತಲ್ವಾ. ಅಂದ್ರೆ ನಾವೇನಪ್ಪ ಸೋಷಿಯಲ್ ಮೀಡಿಯಲ್ಲಿ ಹಾಕೋಣ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ನಮ್ಗಲ್ಲ ಅಂತೆಲ್ಲ ಅನ್ಸುತ್ತಲ್ಲ. ಸೊ ನಾವಿದು ಸುಮ್ನೆ ಯೂಟ್ಯೂಬ್ ಸ್ಕ್ರಾಲ್ ಮಾಡ್ತಾ ಇರ್ತೀವಿ, ಇಲ್ಲ ಎಲ್ಲೋ ನ್ಯೂಸ್ ಎಲ್ಲೋ ಹಾಕ್ತಾನೆ ಇರ್ತಾರಲ್ಲ, ಬಿಗ್ ಬಾಸ್ ಅಲ್ಲಿ ಒಬ್ರು ಅಜ್ಜಿ ಬಂದಿದ್ರು, ಈ ತರದ್ದೆಲ್ಲ ಇರುತ್ತಲ್ಲ. ಇದೆಲ್ಲ ನೋಡಿದಾಗ ಇನ್ಸ್ಟೆಡ್ ಆಫ್ ಥಿಂಕಿಂಗ್ ಆ ಜಗಳಗಳೇನು, ಅಷ್ಟೆಲ್ಲ ಯಾಕೆ ನೋಡ್ಬೇಕು, ಇದೆಲ್ಲ ಯಾಕೆ ಮಾಡ್ಬೇಕು ಅಂತ ಯೋಚನೆ ಮಾಡೋಕ್ಕಿಂತ ಇವ್ರುಗಳಿಂದ ಎಕ್ಸಾಂಪಲ್ಸ್ ತಗೋಬಹುದು. ಸೊ ಇದರಿಂದ ನನ್ಗೆ ಇನ್ನೊಬ್ರು ಪರ್ಸನ್ದು ನಿಮ್ಗೆ ಹೇಳೋಣ ಅನ್ಸ್ತದೆ. ಕ್ಲೂ ಕೊಡ್ತಾ ಇದೀನಿ, ಈಗ ಗೆಸ್ ಮಾಡಿ ಯಾರು ಅಂತ. ಇವರು ತುಂಬಾನೇ ಎಷ್ಟೋ ದೊಡ್ಡ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿರೋರು. ಕನ್ನಡದಲ್ಲಿ ತುಂಬಾನೇ ಲೈಕ್ ಅಚೀವ್ಮೆಂಟ್ಸ್ ಮಾಡಿದ್ದಾರೆ. ಈಸ್ ಅ ಟೀಚರ್ ಬೇಸಿಕಲಿ. ಕನ್ನಡದಲ್ಲಂತೂ ತುಂಬಾನೇ ಲೆಕ್ಚರ್ಸ್ ಕೊಟ್ಟಿದ್ದಾರೆ, ಆದ್ರೆ ಹಾರ್ವರ್ಡ್ ತನಕನೂ ಇವ್ರದ್ದು ಇನ್ಫ್ಲೂಯೆನ್ಸ್ ಇದೆ. ಇವ್ರು ಕನ್ನಡ ಲೆಕ್ಚರ್ಸ್ ಕೇಳಕ್ಕೆ ಗೋಖಲೆ ಇನ್ಸ್ಟಿಟ್ಯೂಟ್ ಅಲ್ಲಂತೂ ತುಂಬಾನೇ ಜನ ಕಾದಿರ್ತಾರೆ. ಇವರು ಅಬ್ದುಲ್ ಕಲಾಂ ಜೊತೆಗೂನು ತುಂಬಾ ಕೆಲಸ ಮಾಡಿದ್ದಾರೆ. ಯಾರಿಗಾದ್ರೆ ಏನಾದ್ರ ಕ್ಲೂ ಇದೆಯಾ, ಐಡಿಯಾ ಇದೆ ಯಾರು ಅಂತ? DVG ಗುರುರಾಜ್ ಕೌಜರಿ. ಗುರುರಾಜ್ ಕರ್ಜಗಿ ಅವರು. ಕರೆಕ್ಟ್. ಗುರುರಾಜ್ ಕರ್ಜಗಿ. ಕರೆಕ್ಟ್. ಸೊ ಗುರುರಾಜ್ ಕರ್ಜಗಿ ಅವರು. ಹಾಗೇನೆ ಇನ್ನೊಬ್ರು ಅದೇ ತರನೇ ಈಗ ತೀರ್ಕೊಂಡಿದ್ದಾರೆ ಪಾಪ, ಆದ್ರೆ ಅವರುನು ತುಂಬಾ ಸಂಸ್ಕೃತ್ ಅಲ್ಲಿ ಪಂಡಿತರು, ಮತ್ತೆ ತುಂಬಾನೇ ಎಷ್ಟೋ ಡಿಸ್ಕೋರ್ಸಸ್ ಕೊಟ್ಟಿದ್ದಾರೆ ಉಪನಿಷತ್ಗಳ ಬಗ್ಗೆ, ಭಗವದ್ಗೀತೆ ಬಗ್ಗೆ ಎಲ್ಲ ತುಂಬಾನೇ ತಿಳ್ಕೊಂಡು ಹೇಳ್ಕೊಟ್ಟಿದ್ದಾರೆ. ಮತ್ತೆ ಇವ್ರ ಮಗಳು ಕೂಡ ಇವ್ರ ಬಗ್ಗೆ ಇವಾಗ ಒಂದು ಬುಕ್ ಬರ್ದಿದ್ದಾರೆ. ಇವ್ರ ಬಗ್ಗೆ ಏನಾದ್ರೂ ಐಡಿಯಾ ಗೊತ್ತಾ ನಿಮ್ಗೆ? ಮತ್ತೂರು ಕೃಷ್ಣಮೂರ್ತಿ, ಮತ್ತೂರು ಬನ್ನಂಜೆ ಗೋವಿಂದಾಚಾರ್ಯ. ಅನ್ನಂಜೆ ಗೋವಿಂದಾಚಾರ್ಯ, ಕರೆಕ್ಟ್. ತುಂಬಾ ಜನ ಹೇಳಿದ್ರಿ, ವೆರಿ ಗುಡ್. ಸೊ ಇವರೆಲ್ಲಾನು ಅಷ್ಟೇ, ಅವ್ರವ್ರ ಫೀಲ್ಡ್ ಅಲ್ಲಿ ಏನ್ ಮಾಡ್ಬೋದು. ಟೀಚರ್ ಆಗಿ ನಾವೇನ್ ಅನ್ಕೊಳ್ತೀವಿ, ನಮ್ದು ಸ್ಕೂಲಲ್ಲಿ ನಮ್ ಕ್ಲಾಸಲ್ಲಿ ಹೇಳ್ಕೊಟ್ರೆ ಸಾಕು ಅನ್ಕೊಳ್ತೀವಿ. ಅವರು ಇಡೀ ಹಾರ್ವರ್ಡ್ ತನಕನೇ ಹೋಗಿ ಹೇಳ್ಕೊಟ್ ಬಂದಿರೋರು.
ಸೊ ನಮ್ಮ ಫೀಲ್ಡಲ್ಲಿ ನಾವು ಇಷ್ಟೇ ಮಾಡೋಕ್ಕಾಗೋದು ಅಂತ ನಮಗೆ ನಾವು ಒಂದು ಬಾಕ್ಸ್ ಹಾಕೊಂಡು ಬಿಡ್ತೀವಿ. ಸೊ ಅದನ್ನ ನಾವು ಫಸ್ಟ್ ನಮ್ಮನ್ನೇ ಫ್ರೀ ಮಾಡ್ಕೊಳ್ಬೇಕು ಫಸ್ಟು. ಸೊ ಅದನ್ನೇ ಮೇಡಮ್ಗೂ ಹೇಳಕ್ ಇಷ್ಟಪಡ್ತೀನಿ. ಫಸ್ಟು ಆ ಥರದ್ದು ಏನಾದ್ರೂ ನಿಮ್ಮ ಮೈಂಡ್ ಸೆಟ್ ಬ್ಲಾಕ್ ಇದ್ರೆ, ನಾನು ಇಷ್ಟೇ ಮಾಡೋಕ್ಕಾಗೋದು, ನಾನು ಇದಕ್ಕಿಂತ ಜಾಸ್ತಿ ಮಾಡಿದ್ರೆ ಯಾರಾದ್ರೆ ನನ್ನ ಮೇಲೆ ಏನಾರು ಅನ್ಕೊಂಡ್ಬಿಡ್ತಾರೆ ಅಂತ ಏನಾದ್ರೂ ಅಂತ ಆ ಥರ ಮೈಂಡ್ ಸೆಟ್ ಬ್ಲಾಕ್ಸ್ ಇದ್ರೆ ಫಸ್ಟು ಅದನ್ನ ತೆಗಿಬೇಕು. ಅದನ್ನ ತೆಗೆದ ತಕ್ಷಣ ವಿ ಕ್ಯಾನ್ ಎಕ್ಸ್ಪ್ಯಾಂಡ್ ಅವರ್ ಹೊರೈಸನ್ಸ್. ನಮಗೆ ದೂರದ ತನಕ ಕಾಣುತ್ತೆ. ಆಮೇಲೆ ಹೊರೈಸನ್ನೇ ಚೇಂಜ್ ಆಗ್ಬಿಡತ್ತೆ, ನಮ್ಗೆ ಒಂಥರ ನೋಡೋ ಸ್ಪೆಕ್ಟಿಕಲ್ಸೇ ಚೇಂಜ್ ಆಗ್ಬಿಡತ್ತೆ. ಸೊ ನೀವು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡಿ. ಓಕೆ, ಥ್ಯಾಂಕ್ ಯು. ಸೊ ಇನ್ನೊಂದು ಎಕ್ಸಾಂಪಲ್ ಸ್ಮಾಲ್ ಎಕ್ಸಾಂಪಲ್ ಕೊಡ್ತೀನಿ. ಇವ್ರು ಯಾರು ಅಂತ ಗೆಸ್ ಮಾಡ್ಬಿಡಿ. ಮಕ್ಳಿಲ್ಲ ಅಂತ ಕೊರಗೋ ಬದಲು ಅವ್ರ ಹಸ್ಬೆಂಡ್ ಜೊತೆಗೆ ಮಕ್ಳಿಲ್ಲ ಅಂತ ಕೊರಗೋ ಬದಲು ನಾನ್ ನೋಡ್ಕೊಳ್ತೀನಿ, ಎನ್ವಿರಾನ್ಮೆಂಟ್ನೇ ನೋಡ್ಕೊಳ್ತೀನಿ ಅನ್ಬಿಟ್ಟು ಎಷ್ಟೋ 300 ಜಾಸ್ತಿ ಆಲದ ಮರಗಳನ್ನ ಏನು ಕ್ವಿಕ್ ಆಗಿ ರೆಸ್ಪಾನ್ಸ್ ಮಾಡ್ತೀರಾ. ಸೂಪರ್, ಕ್ಲಾಸ್. ವೆರಿ ಗುಡ್. ಚೆನ್ನಾಗಿ ಆಕ್ಟಿವ್ ಆಗಿ ಇಂಟ್ರಾಕ್ಟ್ ಮಾಡ್ತಾ ಇದ್ದೀರಾ. ನಂಗೆ ತುಂಬಾ ಖುಷಿ ಆಯ್ತು ಈ ಸತಿ ನಿಮಗೆ ಇದೆಲ್ಲ ಹೇಳಕ್ಕೆ. ಸೊ ಇದ್ರ ಜೊತೆಗೆ ಒಂದೇ ಒಂದು ಕಾಗ್ನೇಟಿವ್ ಎಕ್ಸಸೈಸ್ ಹೇಳ್ತೀನಿ. ದಯವಿಟ್ಟು ಇದನ್ನ ಯಾವಾಗಾದ್ರೂ ಪ್ರಾಕ್ಟೀಸ್ ಮಾಡಿ. ಗಂಡ್ಮಕ್ಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಕಾರ್ಡ್ಸ್ ಆಡಕ್ಕೆ. ಸೊ ಆ ಕಾರ್ಡ್ಸ್ ಆಡುವಾಗ ವಿಸ್ಕಾನ್ಸಿನ್ ಕಾರ್ಡ್ ಟೆಸ್ಟ್ ಅಂತ ಒಂದಿರುತ್ತೆ, ಗೊತ್ತಾ ನಿಮ್ಗೆ? ಯಾರ ಕೇಳಿದ್ದೀರಾ? ಕಾರ್ಡ್ಸ್ ಅಲ್ಲಿ ಒಂದು ಕಾಗ್ನೇಟಿವ್ ಆಕ್ಟಿವಿಟಿ ಇರುತ್ತೆ, ವಿಸ್ಕಾನ್ಸಿನ್ ಕಾರ್ಡ್ ಸಾರ್ಟಿಂಗ್ ಅಂತ. ಓಕೆ, ಸೊ ಯಾರು ಎಕ್ಸ್ಪ್ಲೇನ್ ಮಾಡ್ತೀರಾ ಏನದು ಅಂತ? It's a type of games. You play. Yes, it's a type of games. ಓಕೆ, ಅದು ಸ್ವಲ್ಪ ಏನಾದ್ರು ತುಂಬಾ ಕಾಂಪ್ಲಿಕೇಟೆಡ್ ಅನ್ಸಿದ್ರೆ ಬೇಕಾದ್ರೆ ಇದು ಒಂದ್ ಸ್ಮಾಲ್ ಆಕ್ಟಿವಿಟಿ ಮನೆಯಲ್ಲಿ ನೀವು ಮಾಡ್ಬೋದು. ಈ ಪದಬಂಧ ಎಲ್ಲ ಇರುತ್ತಲ್ಲ, ಪದಬಂಧ ಗೊತ್ತಲ್ವಾ? ಕ್ರಾಸ್ ವರ್ಡ್ ಪೇಪರ್ ದಿನ ಬರ್ತಿರತ್ತೆ, ಅದನ್ನ ದಿನ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡಿ. ಸೊ ನಮ್ ಮೈಂಡ್ ಅಲ್ಲಿಂದನಾದ್ರೂ ಚುರುಕಾಗತ್ತೆ, ಆಕ್ಟಿವ್ ಆಗ್ತಾ ಇರತ್ತೆ. ಅದು ಒಂದು. ಮತ್ತೆ ನೀವೆಲ್ಲ ತುಂಬಾ ಜನ ಇಷ್ಟೆಲ್ಲ ಹೇಳಿದ್ರಿ, ಎಲ್ಲೆಲ್ಲೋ ಒಂದ್ ಹಾಡ್ ಕಲಿಯಕ್ ಹೋಗ್ತೀರಾ ಆಗ್ಲಿ, ಇಲ್ಲಾಂದ್ರೆ ಭಜನಾ ಮಂಡಳಿಗಳಿಗೆ ಹೋಗ್ತೀರಾ, ಟೆಂಪಲ್ಗೆ ಹೋಗ್ತೀರಾ, ಎಲ್ಲಾರ ಜೊತೆಗೆ ಇಂಟ್ರಾಕ್ಟ್ ಮಾಡ್ತೀರಾ. ಇದ್ರ ಜೊತೆಗೆ ನಮ್ ಯಂಗರ್ ಜನರೇಷನ್ ಜೊತೆಗೂ ಇಂಟ್ರಾಕ್ಟ್ ಮಾಡಿ. ಇವ್ರು ಏನ್ ಬರೀ ಮೊಬೈಲು ಟಿವಿಲೇ ಇರ್ತಾರೆ ಅನ್ಕೊಳ್ಳೋ ಬದಲು ಅವ್ರ ಹತ್ರ ಇಂದ ಕಲಿಯಕ್ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ನನ್ಗೇನೆ ನನ್ನ ತಂಗಿಗೆ ಇನ್ನೂ ಎಷ್ಟೊಂದು ಇನ್ಫಾರ್ಮೇಶನ್ ನನಗೆ ಗೊತ್ತಾಗಿರಲ್ಲ. ಅವಳು ಬಂದ್ ಒಂದಿನ ನನ್ಗೆ ಏನೋ ಒಂದ್ ವರ್ಡ್ ಹೇಳಿದ್ಲು, ನಾನು ಏನೇ ಅದು ಅಂತ ಕೇಳ್ದೆ. ಸೊ ಆ ಗ್ಯಾಪೇನೆ ಇನ್ನೂ 4 ವರ್ಷದಲ್ಲೇನೆ ಗ್ಯಾಪ್ಗಳು ತುಂಬಾ ಇದೆ. ಸೊ ನೀವುನು ನಿಮ್ ಯಂಗರ್ ಜನರೇಷನ್ ಜೊತೆಯಿಂದ ಸ್ವಲ್ಪ ಕಲೀರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಎಲ್ಲ ಕಲೀರಿ. ಸ್ವಲ್ಪ ನಿಮ್ ಮೈಂಡ್ ನ ಆಕ್ಟಿವ್ ಆಗಿ ಇಟ್ಕೊಳ್ಳಿ. ಯಾಕಂದ್ರೆ ಮೈಂಡ್ ಆಕ್ಟಿವ್ ಆಗಿಲ್ಲ, ಬ್ರೈನ್ ಚುರುಕಾಗ್ತಾ ಇಲ್ಲ ಅಂದ್ರೆ ತುಂಬಾನೇ ಏಜ್ ಜಾಸ್ತಿ ಆಗ್ತಾ ಹೋಗ್ಬಿಡತ್ತೆ, ಡಿಮೆನ್ಷಿಯಾ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನ ದಯವಿಟ್ಟು ದಿನಾ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಯಾರು ಏನಾದ್ರೂ ಅನ್ಕೊಳ್ಳಿ, ನಿಮ್ಗೆ ಇಂಟ್ರೆಸ್ಟ್ ಇರೋ ಆಕ್ಟಿವಿಟಿನ ನೀವು ಚೆನ್ನಾಗಿ ಜಾಸ್ತಿ ಮಾಡಕ್ ಸ್ಟಾರ್ಟ್ ಮಾಡಿ. ಸೊ ಅದೊಂದು ನಾನು ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ಇದನ್ನೊಂದನ್ನ ಹೇಳ್ಬೇಕಿತ್ತು. ಇದ್ರ ಜೊತೆಗೆ ಇನ್ನೊಂದು ಮೇನ್ ಥಿಂಗ್ ಏನು ಅಂದ್ರೆ, ನಿಮ್ಗೆಲ್ಲರಿಗೂ ಎಷ್ಟು ನಾಲೆಜ್ ಇದೆ, ವಿಸ್ಡಮ್ ಇದೆ, ಲೈಫ್ ನ ಹೆಂಗ್ ಲೀಡ್ ಮಾಡೋದು ಅನ್ನೋ ತುಂಬಾ ದೊಡ್ಡ ಫ್ಯಾಕ್ಟರ್ ಅದು. ಈಗ ಒಂದು ಇವ್ರು ಹೇಳಿದ್ರಲ್ಲ, ನೀವು ಗುರುರಾಜ್ ಕರ್ಜಿಗೆ ಹೇಳಿದ್ರಲ್ಲ, ಅವ್ರು ಹೇಳಿರೋ ಕಥೆನೇ ಇದು ಒಂದ್ ಕೇಳಿರೋದು ನಾನು. ಕೃಷ್ಣ ತುಂಬಾ ಕಮ್ಮಿ ಕೋಪ ಮಾಡ್ಕೊಂಡಿದ್ದಂತೆ. ಯಾವಾಗ 1-2 ಸತಿ ಕೋಪ ಮಾಡ್ಕೊಂಡು ಕಣ್ಣಲ್ಲಿ ನೀರ್ ಬಂದಿದ್ದು. ಅದ್ರಲ್ಲಿ ಒಂದ್ ಇನ್ಸಿಡೆಂಟ್ ಏನು ಅಂದ್ರೆ, ಭೀಷ್ಮರು ಇದ್ರ ಮೇಲೆ ಏನದು ಬಾಣಗಳ ಮೇಲೆ ಮಲಗಿದ್ದಾಗ, ಇನ್ನೇನು ತ್ಯಾಗ ಮಾಡ್ತಿದ್ದಾರೆ ಪ್ರಾಣ ಅಂದಾಗ, ಪಾಂಡವರು ತಂಪಾಡಕ್ ತಾವು ಇದ್ದಿದ್ದನ್ನ ನೋಡಿ ಕೃಷ್ಣನ್ ತುಂಬಾ ಅಳು ಬಂತಂತೆ. ಅವಾಗ ಪಾಂಡವರು ಕೇಳಿದಂತೆ, ಯಾಕಪ್ಪ ಅಳ್ತಾ ಇದ್ಯಾ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಲ್ಲಪ್ಪ, ಅಷ್ಟು ದೊಡ್ಡ ಸೂರ್ಯನೇ ಇದು ಅಸ್ತ ಆಗ್ತಿದಾನಲ್ಲ, ನೀವ್ ಇಲ್ಲೇ ಕೂತಿದ್ದೀರಲ್ಲ ಅಂತ. ಪಾಂಡವ್ರಿಗೆ ಆಶ್ಚರ್ಯ ಆಯ್ತು, ಇದೇನಿದು ದಿನ ಮುಳುಗೋ ಸೂರ್ಯಕ್ಕೆ ಇವ್ನ್ ಯಾಕೆ ಇಷ್ಟು ಬೇಜಾರ್ ಮಾಡ್ಕೋತಿದಾನಲ್ಲಪ್ಪ ಅಂತ. ಆದ್ರೆ ಅದನ್ನೇ ಕೇಳ್ತಾರ ಅವನ್ಗೆ, ಏನದು ದಿನ ಮುಳುಗೋ ಸೂರ್ಯಕ್ಕೆ ಹಿಂಗ್ ಯಾಕೆ ಬೇಜಾರ್ ಮಾಡ್ಕೊಳ್ತಿದ್ಯಾ ಅಂತ. ಕೃಷ್ಣ ಹೇಳ್ತಾನೆ, ಆ ಸೂರ್ಯ ನಾನ್ ಮಾತಾಡ್ತಿಲ್ಲ, ಜ್ಞಾನ ಸೂರ್ಯದ ಬಗ್ಗೆ ಮಾತಾಡ್ತಾ ಇದೀನಿ. ಫಸ್ಟ್ ಹೋಗಿ ಅವ್ರ ಹತ್ರ ಇರೋ ಜ್ಞಾನನ, ಬುದ್ಧಿನ ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಆ ತರನೇ ಎಲ್ಲ ನಮ್ಗೆ ವಯಸ್ಸಲ್ಲಿ ಜಾಸ್ತಿ ಆಗಿದ್ರು ನಮ್ಗೆ ಎಷ್ಟೊಂದು ಎಕ್ಸ್ಪೀರಿಯನ್ಸಸ್ ಇರುತ್ತೆ, ನಾವು ನೆಕ್ಸ್ಟ್ ಜನರೇಷನ್ ಹೇಳ್ಕೊಡಕ್ ಆಗಂತ ಬುದ್ಧಿಗಳಿರುತ್ತೆ.
ನಾವೇನ್ ಹೇಳ್ಕೊಡ್ತೀವಿ ನಮ್ ಮಾತ್ ಯಾರು ಕೇಳ್ತಾರೆ ಹಿಂಗ್ ಅನ್ಕೊಂಡು ಸುಮ್ನೆ ಇದ್ಬಿಡ್ಬೇಡಿ. ದಯವಿಟ್ಟು ನಿಮ್ ನಾಲೆಜ್ ನ ನೆಕ್ಸ್ಟ್ ಜನರೇಷನ್ಗೆ ಪಾಸ್ ಡೌನ್ ಮಾಡಿ. ಅವ್ರಗಳಿಗೂ ಹೆಲ್ಪ್ ಆಗತ್ತೆ. ಚಿಕ್ಕ ಚಿಕ್ಕ ವಿಚಾರನೂ ಆಗಿರ್ಬೋದು, ಬೇರೆ ಜನರ ಜೊತೆ ಹೆಂಗ್ ಮಾತಾಡೋದು ಅಂತ ಇರ್ಬೋದು, ಹೆಲ್ಪ್ ಮಾಡೋದು ಹೆಂಗೆ ಅಂತ ಇರ್ಬೋದು. ಈಗಿನ ಕಾಲದಲ್ಲಿ ಏನಾಗ್ತಿದೆ, ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ತಿರೋದ್ರಿಂದ ಎಲ್ಲ ಒಬ್ಬೊಬ್ಬರೇ ಬೆಳಿತಿದ್ದಾರೆ. ಕರ್ಟಸಿ ಗೊತ್ತಿರಲ್ಲ, ಗ್ರಾಟಿಟ್ಯೂಡ್ ಗೊತ್ತಿರಲ್ಲ, ಹ್ಯಾಪಿನೆಸ್ ಹೆಂಗಿರೋದು ಗೊತ್ತಿಲ್ಲ, ಚಿಕ್ಕದ್ರಲ್ಲಿ ಹೆಂಗ್ ಸ್ಯಾಟಿಸ್ಫೈಡ್ ಇರೋದು ಗೊತ್ತಿರಲ್ಲ. ಸೊ ಅದೆಲ್ಲ ನೀವು ಹೇಳ್ಕೊಟ್ಟಷ್ಟು ನೀವು ನಿಮ್ ಕಲ್ತಿರೋ ಜ್ಞಾನನ ಅವ್ರಿಗೆ ಇಂಪಾರ್ಟ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗತ್ತೆ. ಸೊ ನೀವು ನಿಮ್ ಹೆಲ್ತ್ ಕಾಪಾಡ್ಕೊಳಕ್ಕೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ ಅವರಿಂದ ಕಲೀರಿ. ಅವ್ರಿಗೂ ನಿಮ್ ನಾಲೆಜ್ ನ ದಯವಿಟ್ಟು ಪಾಸ್ ಮಾಡಿ. ಓಕೆ, ಸೊ ಇಷ್ಟನ್ನ ಹೇಳ್ಬೇಕು ಅನ್ಸ್ತು. ಥ್ಯಾಂಕ್ ಯು. ಏನಾದ್ರೂ ಇದ್ರೆ ದಯವಿಟ್ಟು ಡಿಸ್ಕಸ್ ಮಾಡೋಣ. ವಾಸುದೇವನ್ ಅವ್ರು ಏನಾದ್ರು ಶೇರ್ ಮಾಡೋಬೇಕಾ ಸರ್? ಅವರೇ ತುಂಬಾ ಸೀನಿಯರ್ ಮೋಸ್ಟ್ ಅವರು ವಾಸುದೇವನ್ ಅವರು. ಅವ್ರ ಫ್ಯಾಮಿಲಿ ಇದ್ದಾರೆ. ಇಲ್ಲ ಸರ್, ಬಹಳ ಕ್ಲೀನ್ ಆಗಿ I was listening to her very keenly. ಬಹಳ ಸ್ವಾರಸ್ಯವಾಗಿ ಹೇಳಿದ್ರು. ಸೊ ಐ ಡೋಂಟ್ ಹ್ಯಾವ್ ಮಚ್ ಟು ಸೇ. ಅವ್ರ ಪಾಸಿಟಿವಿಟಿ ಎಟ್ಸೆಟ್ರಾ ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಎಕ್ಸ್ಟ್ರಾ ಟು ಸೇ. ಕಮ್ ಅಕ್ರಾಸ್ ಸಮಥಿಂಗ್ ಸರ್, ನಾನು ಏನು ಹೇಳ್ತೇನೆ, ವಾಟ್ ಈಸ್ ದಟ್ ಯು ಆರ್ ಪ್ರಾಕ್ಟೀಸಿಂಗ್ ಅದು ಸ್ವಲ್ಪ ಹೇಳಿ ಸರ್. ನಾವು ಸ್ವಲ್ಪ ಕಾಪಿ ಮಾಡಬೇಕು ಸರ್. ಯಾವ್ದು ನೀವು ಯಾವ ಮಾಡುತ್ತೀರೆ, ಯಾವಾಗ ಹಿಡಿತೀರೆ, ಅದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳಿ ಸರ್. ನಾವು ಕಾಪಿ ಮಾಡಿದ್ದೇನೆ ಸರ್. ಇಲ್ಲ ಸರ್, ನಾನು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್, ಬಟ್ ರಿಟೈರ್ ಆದ್ರೂ ಕೀಪ್ ಮೈ ಸೆಲ್ಫ್ ಆಕ್ಟಿವ್ ಹೋಲ್ ಡೇ. ಏನಾದ್ರು ಮಾಡ್ತಾ ಇರ್ತೀನಿ. ಐ ಡೋಂಟ್ ಸ್ಲೀಪ್ ಇನ್ ದ ಆಫ್ಟರ್ನೂನ್. ಬೆಳಗ್ಗೆ ಇದ್ರೆ ರಾತ್ರಿ 10 ಗಂಟೆ ತನಕ ಆಕ್ಟಿವ್ ಆಗಿರ್ತೇನೆ, ಓಡಾಡ್ಕೊಂಡು. ಐ ಕೀಪ್ ಮೈ ಸೆಲ್ಫ್ ಬಿಸಿ. ಒಂದು ಅಸೋಸಿಯೇಷನ್ ಪ್ರೆಸಿಡೆಂಟ್ ಬೇರೆ ಆದ್ರಿಂದ ನಮ್ಮ ಬಿಲ್ಡಿಂಗ್ ಅಸೋಸಿಯೇಷನ್ ಆಕ್ಟಿವಿಟೀಸ್ ನೋಡ್ಕೊಳ್ಬೇಕು. ಇಲ್ಲಿ ಮೇಂಟೆನೆನ್ಸ್ ನೋಡ್ಕೋಬೇಕು. ಅದನ್ನೆಲ್ಲ ನೋಡ್ಕೊಳ್ಳೋದ್ರೆ ದಟ್ ಕೀಪ್ಸ್ ಮಿ ಆಕ್ಯುಪೈಡ್. ಸೊ ದಟ್ಸ್ ಹೌ ಐ ಸ್ಪೆಂಡ್ ಮೈ ಟೈಮ್. ಕರೆಕ್ಟ್. ನಾನು ಏನಂದ್ರೆ, ನೀವು ಪಾಸಿಟಿವ್ ಟೈಮ್ ಸ್ಪೆಂಡ್ ಮಾಡ್ತೀರಾ. ಯು ಆರ್ ಹೆಲ್ಪಿಂಗ್ ದ ಸೊಸೈಟಿ ಅಂಡ್ ಯು ಆರ್ ಗೆಟಿಂಗ್ ಸಮ್ ಪ್ಲೆಷರ್ ಔಟ್ ಆಫ್ ದಟ್. ದಟ್ ಈಸ್ ಕೀಪಿಂಗ್ ಯು ಯಂಗ್. ಹೌದು, ಕರೆಕ್ಟ್ ಅಮ್ಮ ಅವರೇ? ಹೌದೌದು, ಖಂಡಿತ ಸರ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. Yeah, therefore I think service to society or doing voluntary services is one way of engagement which will keep many of our senior citizens very happy. See, this is my personal experience. So, and I wanted to share that experience also. That is why I just called you, sir. Thank you for sharing. And you have the full support of your family for that. That is more important. Because behind every successful man, there is a woman. ನಾನು ಅದೇ ಕೇಳೋಣ ಅಂತಿದ್ದೆ ಸರ್, ಮೇಡಮ್ ಮಾತಾಡ್ಲಿ ಒಂದ್ ಸ್ವಲ್ಪ ಅಂತ. ಡೈಲಿ ನಾ ಕ್ರಾಸ್ ವರ್ಡ್ ಮಾಡ್ತೀನಿ. ಮೈ ವೈಫ್ ಡಸ್ ದಿ ಸುಡೋಕು ಥಿಂಗ್ ಅಂಡ್ ಸ್ಕ್ರಾಬಲ್ ಅದನ್ನ ಸಾಲ್ವ್ ಮಾಡ್ತಾ ಇರ್ತೀವಿ. ವಿ ಸ್ಪೆಂಡ್ ಸಮ್ ಟೈಮ್ ಆನ್ ದಟ್. ಕೀಪ್ಸ್ ಅವರ್ ಮೈಂಡ್ ಆಕ್ಟಿವ್, ಥಿಂಕಿಂಗ್. ವಿ ಲರ್ನ್ ಸಮ್ ನ್ಯೂ ವರ್ಡ್ಸ್ ಆಲ್ಸೋ. ಯಾವ್ದಾದ್ರು ಗೊತ್ತಿಲ್ಲ ಅಂದ್ರೆ ಡಿಕ್ಷನರಿ ನೋಡ್ಕೊಂಡು ವಿ ಲರ್ನ್ ಸಮ್ ನ್ಯೂ ವರ್ಡ್ಸ್. ನಮಗೂ ಹೇಳ್ಕೊಡಿ ಒಂದೆರಡು ನ್ಯೂ ವರ್ಡ್. ವರ್ಷ ನಾನು ಏನು ಹೇಳ್ತೇನೆ ಸರ್, ವರ್ಷ ಅವ್ರ ನಂಬರ್ ತಕೊಳ್ಳಿ ಸರ್. ಡೈಲಿ ಅವ್ರಿಗೆ ಒಂದು ಫೋನ್ ಕಾಲ್ ಮಾಡಿ, ನಾನು ನ್ಯೂ ವರ್ಡ್ ತಕೊಂಡಿದ್ದೇನೆ, ನೀವು ಅಂಡರ್ಸ್ಟ್ಯಾಂಡ್ ಮಾಡಿ ಹೇಳಿ. ಡೆಕ್ಕನ್ ಹೆರಾಲ್ಡ್ ತಗೊಳ್ತೀನಿ. ಡೆಕ್ಕನ್ ಹೆರಾಲ್ಡ್ ಕ್ರಾಸ್ ವರ್ಡ್ ನಲ್ಲಿ ಯಾವ್ದಾದ್ರು ವರ್ಡ್ ಬರಲಿಲ್ಲ ಅಂದ್ರೆ ಕೇಳಿ, ನಾನು ಟ್ರೈ ಟು ಟೆಲ್ ಯು. But you don't look at the Google, isn't it? No. Very good. Because many generally no. But unless I'm totally stuck up and I'm not able to find a word, I will Google ಮಾಡ್ತೀನಿ ಅಷ್ಟೇ. Otherwise, I don't take the help of Google. Okay, sir. That's great. Thank you, sir. Thank you. ಸರ್, ಮೇಡಮ್ ಒಂದೆರಡು ಮಾತಾಡ್ಬೋದಿತ್ತು. ವಾಸುದೇವನ್ ಸರ್, ಮೇಡಮ್ ಹೇಳಿ. ನನಗೆ ಸುಮ್ಮನೆ ಕೂತ್ಕೊಳ್ಳಕ್ಕೆ ಆಗಲ್ಲ, ಏನಾದ್ರೆ ಮಾಡ್ತಾನೆ ಇರ್ಬೇಕು. ದಟ್ ಈಸ್ ಮೈ ವೀಕ್ನೆಸ್ ಅಂತ ಸೇ. ಇವಾಗ ಸ್ವಲ್ಪ ಮಾಡಕ್ ಆಗ್ತಾ ಇಲ್ಲ, ನನ್ಗೆ ಆರ್ಥ್ರೈಟಿಸ್ ಪ್ರಾಬ್ಲಮ್. ಅದರಿಂದ ಸ್ವಲ್ಪ ಆಗಲ್ಲ ಅಂತ ನನಗೆ ಬೇಜಾರು ಅಷ್ಟೇ. ಅದರ್ವೈಸ್ ವೀಣೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಡೈಲಿ. ಅಂಡ್ ಟೆರೆಸ್ ಹೋಗ್ಬಿಟ್ಟು ಗಾರ್ಡನಿಂಗ್, ವೆರಿ ಫಾಂಡ್ ಆಫ್ ಗಾರ್ಡನಿಂಗ್. ಮ್ಯೂಸಿಕ್ ಕೇಳ್ತೀನಿ, ತುಂಬಾ ಮ್ಯೂಸಿಕ್ ಕೇಳ್ತೀನಿ. ಅದು ಇಲ್ಲದೆ ಆಗೋದೇ ಇಲ್ಲ ನನಗೆ. ಬೆಳಗ್ಗೆ ಎದ್ದ ತಕ್ಷಣ ಮ್ಯೂಸಿಕ್ ಇರ್ಬೇಕು. ಸುಪ್ರಭಾತದಿಂದ ಶುರು ಆಗುತ್ತೆ, ಸಹಸ್ರನಾಮ, ಅದು ಅಂಡ್ ಆಲ್ ಸಾರ್ಟ್ಸ್ ಆಫ್ ಸಾಂಗ್. ಕ್ಲೀನಿಂಗ್ ದ ಹೌಸ್ ಎಲ್ಲ ಏನು ಬೇಜಾರೇ ಇಲ್ಲ. ಮಾಡದೆ ಕೂತ್ಕೊಂಡ್ರೇನೆ ಬೇಜಾರು ನನಗೆ. ಟು ಕೀಪ್ ಮೈ ಸೆಲ್ಫ್ ವೆರಿ ಬಿಸಿ. ವೆರಿ ಗುಡ್. ಬೇರೆ ಯಾರು ಹೇಳ್ತೀರಾ ಸರ್? ಸರ್ ಮುಸ್ತಾಫ್ ಅವರೇ, ಸರ್ ನೀವು ಸ್ವಲ್ಪ ಮಾತಾಡ್ಬೇಕು ಸರ್. ಮುಸ್ತಾಫ್ ಅವರೇ,
ನನಗೆ ಮಾತಾಡಕ್ ಬರಲ್ಲ ಅಲ್ಲ ಸರ್. whatever comes you ಮಾತಾಡಿ ಸರ್. ಇಲ್ಲ ಸರ್. ಬಸವರಾಜ್ ಸರ್ ಮಾತಾಡೇಬೇಕು ಸರ್, ಖಂಡಿತವಾಗಿ ನೀವು ಮಾತಾಡೇಬೇಕು. ಡಾಕ್ಟರ್ ಬಸವರಾಜ್ ಸರ್. ಸರ್ ಡಾಕ್ಟರ್ ಬಸವರಾಜ್ ಅವ್ರಿಗೆ ಹೇಳಿ ಸರ್, ಮಾತಾಡ್ತಾರೆ, ಅವ್ರಿಗೆ ಗೊತ್ತಿದೆ. ಬಸವರಾಜ? ಹಾ ಸರ್. ಹೇಳಿ ಸರ್. ಬಸವರಾಜ್ ಅವರೇ ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಬಸವರಾಜ್ ಅವರೇ, ನಾನು ಅನ್ಮ್ಯೂಟ್ ಮಾಡ್ತೇನೆ, ಏನು ತೊಂದರೆ ಇಲ್ಲ. ಇದು ಮಾಡಿದ್ದಾರೆ, ಕೋ ಹೋಸ್ಟ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ, ನಾನು ಅನ್ಮ್ಯೂಟ್ ಮಾಡಿದ್ದೇನೆ. ನಾನು ಈ ರೇಷ್ಮೆ ತಳಿಗಳ ಬಗ್ಗೆ ಜಾಸ್ತಿ ಸಂಶೋಧನೆ ಮಾಡಿ ಸಾಕಷ್ಟು ತಳಿ ಅಭಿವೃದ್ಧಿ ಮಾಡಿದೀವಿ ಸರ್. ಆ ತಳಿಗಳನ್ನ ನಮ್ಮ ರೈತರಿಗೆ ಕೊಟ್ಟಿದೆ, ಮತ್ತೆ ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಟ್ಟಿದೆ. ನನ್ನ ಮುಖ್ಯ ಉದ್ದೇಶ ಏನಂದ್ರೆ, ಬೆಳಗ್ಗೆ ಆದ ತಕ್ಷಣ ಹೇಗ್ ಬಂತು ತಳಿ, ಹೇಗ್ ಬಂತು ಗೂಡು, ಹೇಗ್ ಬಂತು ರೇಷ್ಮೆ, ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀನಿ ಸರ್. ಅದಕ್ಕಿಂತ ಮುಂಚೆ ಈ ನಮ್ಮ ನ್ಯೂಸ್ ಪೇಪರ್ ಅಲ್ಲಿ ಹೊಸದಾಗಿ ಏನಾರು ಫೈಂಡಿಂಗ್ಸ್ ಇದೆಯಾ ಅದನ್ನ ಓದೋದು. ಅದು ಬಿಟ್ರೆ ಈ ತರದೆಲ್ಲ ಮಾಡಿ ನಮ್ಮ ಮುಸ್ತಫಾ ಅಲಿ ಖಾನ್ ಅವರಾಗ್ಲಿ, ಇನ್ಯಾರಾಗ್ಲಿ ನಮ್ಮ ಕೊಲೀಗ್ಸ್ ಇದಾರೆ, ಅವ್ರ ಹತ್ರ ಡಿಸ್ಕಸ್ ಮಾಡ್ತೀವಿ ಸರ್, ಯಾವ ರೀತಿ ಓವರ್ಕಮ್ ಮಾಡ್ಬೇಕು ಅಂತ. ಇದು ಒಂದು ನಂದು ಸಬ್ಜೆಕ್ಟ್ ಬಗ್ಗೆ ಸರ್. ನನ್ನ ಆರೋಗ್ಯದ ಬಗ್ಗೆ ಅಂದ್ರೆ ಬೆಳಗ್ಗೆ 6 ಗಂಟೆಗೆ ಹೇಳೋದು, ವಾಕಿಂಗ್ ಹೋಗೋದು, ಬರೋದು, ಕಾಫಿ ಕುಡಿಯೋದು, ಆಮೇಲೆ ನ್ಯೂಸ್ ನೋಡೋದು. ಇದೇ ತರ ನಮ್ಮ ಮೊಮ್ಮಗನ ಜೊತೆಗೆ ಸ್ವಲ್ಪ ಹೊತ್ತು ಆಟ ಆಡೋದು, ಸ್ಕೂಲಿಗೆ ಕಳ್ಸೋದು. ಇದೇ ನನ್ನ ಪ್ರತಿನಿತ್ಯದ ಒಂದು ಅಭ್ಯಾಸ ಸರ್. ನನ್ನ ಆರೋಗ್ಯ ಏನು ಇದುವರೆಗೆ ಏನು ತೊಂದರೆ ಇಲ್ಲ ಸರ್. ಐ ಆಮ್ ಆಲ್ಮೋಸ್ಟ್ 77 years old now sir. Very good, very good, excellent. And how many hours you sleep, sir? Huh? Yeah, how many hours you sleep? I used to take food 8:30 or 9, and 9:30 or 10 o'clock I'll go to bed. So why not we just reduce the time to say 7 o'clock in the evening, 7:30 in the evening? It's too early. I just feel it's too early. In fact, if you take that 7:30 food, probably by 9:30 when you go for sleep, 50% is more than 50% is already digested. Yes, that's why I take food around 8:30 sir. Then go to bed around 9:45, 10 o'clock. That's a good health for me sir. Good digestion, good health. Keeping in good health, no other problems, side problems. That's great. If you are comfortable, I'm very happy to listen your words sir. I never miss your Sanjeevani. No, that is a different issue. See, this is Kannada program. See, normally I don't interfere in Kannada program at all. Yeah, why sir? Today I thought I will come, that's all. You speak Kannada well sir. Kannada ಮಾತಾಡ್ತಾನೆ, ಏನು ತೊಂದರೆ ಇಲ್ಲ. Still, see, ನಮ್ದು more in the English. No, see, in fact, we have been doing it for the last 4 years. Yes. And besides sir, I used to follow the typical food sir. What to eat, what not to eat, what foods I have to eat, what foods I have to eat. This is one of the major things for me to keep my health in good condition sir. Exactly. Yes, food habits play a major role in major role. Yes, main role sir. No doubt about it. No doubt. Thank you sir. Thank you so much. ವರ್ಷ ನೀವು ಮಾತಾಡಿ, ನಾವು ಮಾತಾಡಬೇಡ. ಅಷ್ಟೇ ಸರ್, ಇವಾಗೆಲ್ಲ ಇನ್ಸ್ಪಿರೇಷನ್ ತಗೊಂಡಿದ್ದಾಯ್ತು ಸರ್, ನಾವೂನು ಹೆಲ್ದಿ ಏಜಿಂಗ್ ಮಾಡ್ಬೇಕಷ್ಟೇ. In fact, ನಾನು 2 days back I was in a healthy aging conference workshop. I think that was organized by Institute for Social Age. I mean, Institute for Aging and Social. There is one institute like that in Bangalore. So in fact, we were about 40-50 people were there. We were discussing about various other aspects also about healthy aging. This healthy aging topic is a topic given by World Bank. This decade is known as decade of healthy aging. So it started with that. So this 2020 to 2030, this entire decade is a decade of healthy aging. So, but there they are talking about only, we have been talking about only healthy aging from the medical point of view. In fact, there we have been talking about all angles, including medical angles. But we have been giving lots of importance for other angles. So it's a continuous study. It is going on between, in conjunction with the University of Edinburgh. I was one of the person nominated for that study. So in fact, the people are there from from that institute from Edinburgh. So we had a very good interaction on that. And the BPMP people were there, all people were there. And of course, it was on 2 days. That's a different issue. Okay, we'll talk about it later. Not now.
No, in fact, what I'm saying is, why I'm bringing that problem, this matter is that healthy aging is today accepted as a very important life. In fact, one of the topics that came up for discussion, when does aging start? Aging starts even when somebody is in the womb, not even after somebody's birth. So, but for us, we have for all practical purposes, we have stated this 60 years as the age. And we are talking now, they say that you will have to go back to 40, 45 years. Therefore, at that time itself, you will have to talk to people that your healthy aging is important. This is the time for you to observe all good things in life. You have enjoyed life so far. That kind of thing. Thank you. ಬೇರೆ ಯಾರಾದ್ರೂ ಮಾತಾಡ್ಬೇಕಮ್ಮ? ಏನ್ ಮಾಡ್ಬೋದಾ ಸರ್ ಸೆಷನ್? ಯಾರು ಇದು ಹೋಸ್ಟ್ ಯಾರಮ್ಮ? ಯಾರಿದ್ದಾರೆ ಇವತ್ತು? ಅವರು ಹೇಮಾ ಸರ್. ಕೋಮಲಾ ಅವರಾ? ಕೋಮಲ. Okay, ma. Thank you. Good evening, ma. Good evening. I think, I mean, if nobody is there, I think you can give a vote of thanks and finish up. Varsha has done a beautiful work today. She has followed a new model. Thank you. ಎಲ್ರಿಗೂ ತುಂಬಾನೇ ಆಕ್ಟಿವ್ ಆಗಿ 1 hour ಹೇಗ್ ತಗೊಂಡೋದ್ರಿ ಅಂತ ಗೊತ್ತಾಗ್ಲಿಲ್ಲ ಮ್ಯಾಮ್. ತುಂಬಾ ಆಕ್ಟಿವ್ ಆಗಿ ಎಲ್ರು ಎಂಗೇಜ್ ಮಾಡಿದ್ರಿ. ಸ್ವಲ್ಪ ಲೈಕ್ ಕ್ರಿಯೇಟಿವ್ ಸೆಷನ್ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಮೇಡಮ್. ತುಂಬಾ ಸೆಷನ್ ತುಂಬಾ ಚೆನ್ನಾಗಿತ್ತು. ವರ್ಷಾ ಮ್ಯಾಮ್ ಜೊತೆ ನೀವು ಎಲ್ರು ಕೂಡ ಲೈಕ್ ಫುಲ್ ಆಫ್ ಎಂಥೂಸಿಯಾಸ್ಟಿಕ್ ಆಗಿ ಅವ್ರ ಜೊತೆ ಸಪೋರ್ಟಿವ್ ಆಗಿ ಮಾಡಿದಕ್ಕೆ ಎಲ್ರಿಗೂ ನಿಮ್ಗೂ ಕೂಡ ಥ್ಯಾಂಕ್ ಯು. Thank you. ಕ್ಲಾಸ್. Thank you. Yes, ma. Thank you. Thank you, ma'am. Very good. Thank you, ma. In fact, we'll have to say goodbye, ma. Good. Goodbye. And we'll clap. Thank you so much. Thank you. All the best. Thank you. God bless you. Thank you.